ನಲ್ಲಿ ಸೋಮ ದೇವಾದಿಗಳಲ್ಲಿ ಸೋಮ ಭಕ್ತದಲ್ಲಿ ವೇದಿಕೆ ಮೇಲೆ ಕುಳಿತಂಥ ಮಾತನಾಡಲಿ ಮೊದಲ ಟೈಮ್ ಐತಿ ಅವ್ರದ್ದು ಹೇಳ್ಕೊತ ಕೂತ ತಡ ಆಗ್ತೈತಿ. ಯಾಕಂದ್ರೆ ನಾವು ಯಾತಕ್ಕೆ ಬಂದೀವಿ, ನಾವೇನು ಮಾಡಕತ್ತೀವಿ, ಮುಂದೆ ಹೋಗುವುದಿಲ್ಲ. ಮಾನವ ಜನ್ಮ ಭಾಳ ಶ್ರೇಷ್ಠವಾದ್ದು. ಇಂದು ಮುಂಜಾನೆ ಇನ್ನೂ 5 ಗಂಟೆ ಆಗಿದ್ದಿಲ್ಲ, ನಮ್ಮ ಹಣಕೊಪ್ಪಿ ಬಸಣ್ಣ ಬಂಡಗಿರಿ ಬೆಟ್ಟಕ್ಕೆ ಬಂದ. ನೋಡ್ಬಿಡ್ದ ಅವನ ಎಲ್ಲರೂ ಕೂಡ ಭಾಳ ಚಂದಿದ್ದು, ಭಾಳ ಆನಂದಲೇ ಬಂದಿದ್ದ. ಅವನ ಜೋಡಿ ಮಹಾಲಕ್ಷ್ಮಿ ಇದೇ ಬಾವಲತಿ ಅಪ್ಪರು ಹೇಳಿದಂಗೆ ದುರ್ಗಾದೇವಿನೂ ಹೊಸದಾಗಿದ್ದರು. ಇದು ಅಲ್ಲದ ನಮ್ಮ ಕಲ್ಲೊಳ್ಳೆ ಹನುಮಪ್ಪ ಅವನು ನಮ್ಮ ಗಾಡಿ ಸಂಗಾಟ ದುರ್ದುಂಡಿ ಬಂದು ಈ ಕಡೆ ಬಂದರು. ಎಲ್ಲ ದೇವಾಲಯಗಳು ಈ ಕಲಿಯುಗದಾಗ ಕೂಡ್ಲ ಕಾರಣದಿಂದ ಈ ಕಲಿ ಭಾಳ ಕೆಟ್ಟೈತಿ. ಈ ಕಲಿ ಒಳಗೆ ಪಾಪ ಹೆಚ್ಚಾಗೈತಿ, ಪುಣ್ಯ ಭಾಳ ಕಡಿಮೆ ಐತಿ. ಆ ಪುಣ್ಯ ಮಾಡಿಸುವಾಗಿ ನಾವು ಇದೇ ಇಲ್ಲಿ ಬಂದೀವಿ. ನಾವು ಇದೇ ಒಬ್ಬರು ಹೇಳಿದ್ರು, ಎಲ್ಲ ಇವೆಲ್ಲ ಆಕಳಾಗಿದ್ರು ಅಂತ. ಇವೆಲ್ಲ ಗೋಮಾತೆಯರು. ಈ ಬಂಡಿಗಿನಿ ಸಂಪ್ರದಾಯ ಎಲ್ಲ ಗೋಪಾಲಕೃಷ್ಣನಿಂದ ಆಗಿನ ಗೋಪಿಕಾಸ್ತಿಕರು ಆಕಳುಗಳು ಎಲ್ಲನೂ ಈ ಕಲಿಯುಗದಾಗ ಬಂದ ನಾವು ಯಾತಕ್ಕೆ ಬಂದೀವಿ, ಧರ್ಮ ಸ್ಥಾಪನೆ ಮಾಡಕ್ಕೆ ಬಂದೀವಿ. ನಮ್ಮ ಕೆಲಸ ಯಾವುದು ಅಂದ್ರೆ ಧರ್ಮ. ಅಧರ್ಮವನ್ನು ನಾಶ ಮಾಡೋದು, ಧರ್ಮವನ್ನು ಮಾಡೋದು, ಧರ್ಮವನ್ನು ಕಟ್ಟೋದು, ಧರ್ಮ ರಕ್ಷಣೆ ಮಾಡೋದು. ಧರ್ಮ ನಾವು ರಕ್ಷಣೆ ಮಾಡಿದ್ವಿ, ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ. ಪಾಂಡವರು ಧರ್ಮ ರಕ್ಷಣೆ ಮಾಡ್ತಿದ್ರು. ಕುಂತಿದೇವಿ ಯಾವಾಗಲೂ ಏನು ಹೇಳ್ತಳು, ತನ್ನ ಮಕ್ಕಳಿಗೆ ಧರ್ಮವನ್ನು ಹೇಳ್ತಳು. ಅದಕ್ಕಾಗಿ ಹಣಕೊಪ್ಪಿ ಮಾತೆಯರು, ಸುತ್ತ ಹಳ್ಳಿ ಮಾತೆಯರು ನಿಮ್ಮ ಮಕ್ಕಳಿಗೆ ಧರ್ಮನೇ ಹೇಳಬೇಕು. ಆ ಧರ್ಮ ಯಾವಾಗಲೂ ಜಯ ಆಯ್ತು, ಕರ್ಮಕ್ಕೆ ಲಯ ಆಯ್ತು. ಅದಕ್ಕಾಗಿ ಧರ್ಮ ಬೆಳಿಬೇಕಾಗೈತಿ. ಈ ಕಲಿ ಕಾಲಕ್ಕೆ ಕಲಿ ಆಟ ನಡೆದಿದ್ದು. ಈ ಕಲಿ ಹಂಗದಾನಂದ್ರೆ ಗಂಡ್ಮಕ್ಳ ಮನಸ್ಸ ಹೆಣ್ಮಕ್ಳಿಗೆ ಕೆಡಿಸುವಂಗೆ ಆಟ ಹುಡ್ಯ ನಾವು. ಹೆಣ್ಮಕ್ಳ ಮನಸ್ಸ ಗಂಡ್ಮಕ್ಳನ್ನ ನೋಡ ಕೆಡುವಂಗೆ ಅವ ಮನಸ್ಸು ಮಾಡ್ಯಾನ. ಆ ಕಲಿಗೆ ಕಾಲನು ಬರ್ತಾನ ಅಂತ ಬರ್ದಾನು. ಆ ಕಾಲು ಯಾವುದಂದ್ರೆ ಬಂಡಿಗೆ ಮಠ. ಕಲಿಗೆ ಕಾಲನು. ಈ ಕಲಿ ಏನೈತಿ, ಇದಕ್ಕೆ ಭಾಳ ಕೆಟ್ಟೈತಿ. ಸಿನಿಮಾ ಟಿ ವಿ ಏನೇನು ನೋಡಿ ಈ ಗುಟ್ಕ ಪಟ್ಕ ಕುಡಿದು ಈ ವ್ಯಸನಾದಿಗಳಿಗೆ ನಾವೆಲ್ಲ ಸುತ್ತಾಗಿದ್ದೀವಿ. ರೈತರು ಸಾಕಟ್ಟು ನಾವು ದುಡಿತೀವಿ, ದುಡ್ದ ಕೋರ್ಟ್ ಕಚೇರಿಗೆ ಹಾಳು ಮಾಡಾಕತ್ತೀವಿ. ನಾವು ಸೀಮಿನಾಗೆ ಹೆಣ್ಣಿಗೆ ಹಣ್ಣಿಗೆ ಮಣ್ಣಿಗೆ ನಾವು ಮೋಸ ಹೋಗಿದ್ದೀವಿ. ಹೆಣ್ಣು ಹಣ್ಣು ಮೋಸ ಹೋಗ್ಬಿಡ್ತಿಲ್ಲ. ನಿಮ್ಮ ಉಪ್ಪುನೂರಲ್ಲಿ ನೀವು ಸಂಸಾರ ಮಾಡಿಸಿ, ಪ್ರಪಂಚ ಮಾಡಿ ಪರಮಾರ್ಥ ಮಾಡಿಸಿ. ನಿಮ್ಗೆ ಒಮ್ಮೆಲೆ ಸನ್ಯಾಸಿ ಆಗುತ್ತೆ, ಅವನು ಹೇಳಿಲ್ಲ. ನೀವು ಒಮ್ಮೆಲೆ ಸನ್ಯಾಸಿ ಆದರೂ ನಿಮಗೆ ಮುಕ್ತಿ ಇಲ್ಲ, ಅದು ನನಗೂ ಗೊತ್ತೈತಿ. ನೀವು ಪ್ರಪಂಚ ಮಾಡಿಕೊಂಡ ಯಾವಾಗಲೂ ನಿಮ್ಮ ಉದ್ಯೋಗ ಜೋಡಿನ ಕೃಷ್ಣ ಅನ್ನಬಾರದೆ. ಇದೇ ಪಾತ್ರ ಮಾಡಲಿ ತಂಗಿ ಸಣ್ಣ ಕೂಸ. ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣ ಬಾರೋ. ನಿಮಗೆ ಬಸಣ್ಣ ಬಾ ನಾಲ್ಕು ನಿಮ್ಗೆ ಏನಾಯ್ತು? ಹೊಣಕೊಪ್ಪಿ ಒಳಗೆ ಬಸಣ್ಣ ಜಾಗೃತ ಆಗಿದ್ದಾನೆ ನೋಡಿ. ಅವ್ನು ಕೂತ ಜಾಗ ಯಾವುದು? ಹಣ್ಣನ ಐತೆ ಅಲ್ಲಿ. ಅವಾಗ ನಡ್ಕೊಂಡಾಗ ಹಣ್ಣು ಐತಿ, ಅವನು ಬಿಟ್ಟು ಚೀಟಿ ಚಪಾತಿ ಮಾಡೋರಿಗೆ ಮಣ್ಣು ಐತಿ. ಮಣ್ಣು ಬೇಕು, ಮಣ್ಣು ಬೇಕು. ನೀವು ಎಲ್ಲ ಮಣ್ಣು ಪಾಲಾಗೋ ಕಾಲ ಯಾತಕ್ಕೆ ಬಂದೈತೆ ಅಂದ್ರೆ ಆ ಹೊಣಕೊಪ್ಪಿ ಬಸವಣ್ಣಪ್ಪನ ಮೇಲೆ ನಂಬಿಕೆಲ್ಲ ಐತಿ. ನಮ್ಗೆ ಅವಾಗ ಅದಾನವಿಲ್ಲ ಅಂತ ನಿಮ್ಗೆ ಸಂಶಯ ಐತಿ. ಅದಾನದ ಅವಾಗ ಅದಾನವು ಇಲ್ಲ ಅಂದ ಅವಾಗಿಲ್ಲ. ಅದಾನವು ಇಲ್ಲ ಅಂದ್ರೆ ನಡು ನಿಂತು ಬಿಡ್ತಾನ. ಅದಕ್ಕಾಗಿ ಹೊಣಕೊಪ್ಪಿ ಬಸವಣ್ಣ ಈ ಒಂದು 18-20 ವರ್ಷದಿಂದ ನನಗೆ ಸ್ವಲ್ಪ ಹಿಂಗೆ ಗೋಣು ಹಾಕಿದಂಗೆ ಆಯ್ತು. ನಾ ವಿಚಾರ ಮನೆ ಇದೆ ಲಕ್ಕೌಂಡ್ ಕಟ್ಟಿ ಮಾಡ್ಕೊಂಡೀನಿ. ಯಾಕೆ ಹೊಣಕೊಪ್ಪಿ ಬಸವಣ್ಣ ಸ್ವಲ್ಪ ಗೋಣು ಹಾಕಿದಂಗೆ ಮಾಡಿದೆ? ನಾ ಏನು ತಪ್ಪೇನಿ? ನನ್ನ ಮನಸ್ಸಲ್ಲಿ ತಪ್ಪಿತು. ನಾ ವಿಚಾರ ಮಾಡಿದಾಗ ಅವು ಗೋಣು ಹಾಕಿದ ಪ್ರಕಾರ ನಮ್ಗೆ ಎಷ್ಟು ವರ್ಷ ಕಾಡ್ತಂದ್ರೆ 10-15 ವರ್ಷ ಕಾಡ್ತು. ಯಾಕೆ ಬಸವಣ್ಣ ಸ್ವಪ್ನದಾಗ ಹಾಕಿ ಬರಬಾರ್ದು, ಅವು ಗೋಣು ಹಾಕಬಾರ್ದು. ಅವ್ನು ಸ್ವಪ್ನದಾಗ ಬಂದದ ಮೆಲಕ್ಕೆ ಹಚ್ಚಿ ಮಾಡ್ಕೋಬೇಕು, ಬಲಗಡೆ ಮ್ಯಾಲ ಮಾಡಿರ್ಬೇಕು ಅವನು. ಹಂಗೆ ಇದೇ ಹೇಳ ತಂಗಿ, ಇವೆಲ್ಲ ಆಕಳು ಬಂದಿತ್ತಿದ್ವು ಅಂತ ಹೇಳಿ ನೀವೆಲ್ಲ ಆಕಳ.
ನಾವು ನೀವು ಎಲ್ಲಿಂದ ಬಂದದ್ದು ಕೈಲಾಸದಿಂದ ಬಂದದ್ದು ನಾವು ನೀವು ಇಲ್ಲಿ ಮಾಡ್ತಾಯಿದ್ವಿ ಒಂದು ನಮಗೆ ನೆನಪಿಲ್ಲ ಐತಿ. ಆ ಬಂಡಿ ಮಿಸಾನಾಗ ನೆನಪೈತಿ. ಕೃಷ್ಣಗೆ ನೆನಪಿತ್ತು, ಅರ್ಜುನಿಗೆ ನೆನಪಿದ್ದಿದ್ದಿಲ್ಲ. ಅರ್ಜುನ ನನ್ನ ಜೋಡಿ ನೀ ಎಷ್ಟೋ ಸಲ ಹುತ್ತದಿ, ಎಷ್ಟೋ ಸಲ ಸತ್ತದಿ, ನನ್ನ ಜೋಡಿ ನೀನು ಜಲ್ ಭಾಳಾಗ್ಯಾವ ಅತ್ತ ಪರಮಾತ್ಮ ಹೇಳದ ಕೃಷ್ಣಗೆ. ಅರ್ಜುನ್ಗೆ ನೀವೇನು ಹೇಳ್ತಾನಪ್ಪ ಅಂದವು. ಹಂಗೆ ನಾನು ಏನು ಹೇಳ್ತಂತ ನೀವು ಅನ್ಬೋದು. ನಿಮ್ಮ ಅಂಗಿ ಕಳೆದ ಮೇಲೆ ನಾ ಯಾರು ನಿಮಗೆ ಗೊತ್ತಾಕೈತಿ. ಅಂಗಿ ಕಳೆ ಬಿಡೋದನ್ನು ನೀವೇನು ಮಾಡ್ಕೋಬೇಕು, ನಿಮ್ಗೆ ಸಂತೆ ಮಾಡ್ಕೋಬೇಕಾಯ್ತು ನಾನು ಜೋಡಿ. ಆ ಅಂಗಿ ಜೋಡಿ ಏನು ಸಂತೆ ಮಾಡ್ಕೋಬೇಕಂದ್ರೆ ಈಗ ಗೊತ್ತಾಗಿರಬೇಕು. ನಾ ಎಲ್ಲಿಂದ ಬಂದನಿ, ಈ ಬಂಡಿಗೆ ನೀವು ಸ್ವಾಮಿಗಳನ್ನ ಯಾಕೆ ಹೊಡ್ಕೊಪ್ಪಿ ಬರ್ತಾವೆ, ಇಷ್ಟಾಗಿ ಜನ ಕೂಡ್ತೈತಿ. ನಾವು ಇಷ್ಟು ಹಂಬಡ್ಲೆ ನಾವು ಯಾಕೆ ಕೂಡಾಕತ್ತೀವಿ, ನಮಗೆ ಇವಂಗೆ ಏನು ಸಂಬಂಧ, ಯಾವ ಸಂಬಂಧ? ಏನು ಗುರುವಾಗಿ ಬಂದಾನೋ, ಪರಮಾತ್ಮ ಆಗಿ ಬಂದಾನೋ, ನರ ಆಗಿ ಬಂದಾನೋ, ನಾರಾಯಣ ಆಗಿ ಬಂದಾನೋ, ಏನಾಗಿ ಬಂದಾನ ಇವ? ಎಲ್ಲರೂ ಹೇಳೋದು ಒಂದು ಮನೆ ಪುಸ್ತಕ ಓದಿ ಹೇಳ್ತಾರೆ, ಒಂದು ಮನೆ ಹೇಳಾಕತ್ತಾನ. ಇವು ಹುಚ್ಚೋ ಶಾನನು. ಮೊದಲು ನಾನು ತಪಾಸು ಮಾಡ್ಬೇಕು ನೀವು. ನಾ ಹುಚ್ಚನೂ ಹೌದು, ಶಾನೂ ಹೌದು. ನಾನು ಹುಚ್ಚ ದುಡಿದೇಗ ಬಾಗೋಜಕಪ್ಪ ಅಪ್ಪಗಳು ಭಾಳ ಚಂದ ಹೇಳಿದ್ರು. ನಮ್ಮ ಅಪ್ಪಗಳು ಕಟ್ನಾಳ ಅಪ್ಪಗಳು ಭಾಳ ಚಂದ ಹೇಳಿದ್ರು. ನಾವು 14 ವರ್ಷ ನಾವು ಅಭ್ಯಾಸ ಮಾಡಿದ್ದೀವಿ. ಒಂದು ಶ್ಲೋಕ ಅಭ್ಯಾಸ ಮಾಡೋಕ್ಕೆ 1 ತಿಂಗಳು ಬೇಕು. ನೀವು 14 ವರ್ಷ ನಾವು ಮಾಡೋದು, ನೀವು 14 ಮಿನಿಟ್ನಾಗ ಮಾಡೈತೆ ಹೇಳೋದು ಸಣ್ಣದಲ್ಲ, ಅವು ಭಾಳ ದೊಡ್ಡವು. ಇದನ್ನು ಮಾತ್ರ ಶಂಕರಾಚಾರ್ಯರು 1978ನೇ ಇಸ್ವೊಳಗೆ ನನಗೆ ಹೇಳೋದು. ಇವರು ಹೇಳಿದ ಮಾತನ್ನು ನಾನು ಸಸ್ಯಕ್ಕೆ ಹೋಗೀನಿ. ಹೆಂಗಂದ್ರೆ ವಾಯುಮಾಗಲಿ ಹೋಗಿ ಮಲ್ಲಿಕಾರ್ಜುನಿಗೆ ಭೇಟಿಯಾಗಿ, ಅಡಕೇಶ್ವರ ಸಿಕ್ಕೇಶ್ವರ ಭೇಟಿಯಾಗಿ, ಪಾತಾಳ ಗಂಗಾ ನನ್ನ ತಾಯಿ ಆಗಬೇಕು. ಆ ತಾಯಿಯಲ್ಲಿ ನಾನು ಉಡುಗೊಳಗೆ ಮಾಡ್ಕೊಂಡು ಎದ್ದು ನಾನು ಪಂಚಾದಾಸಿ ಪಲ್ಲಾದಾಸಿ ಕಡೆ ಹೋದ್ನ. ಅಲ್ಲಿ ಹೋಗಿ ನಿಂದ ಹುಡಿದ ಶಂಕರಾಚಾರ್ಯರ ಮೂರ್ತಿ ಒಳಗಿಂದು ಶಂಕರಾಚಾರ್ಯರು ಎದ್ದು ಬ್ರಾಹ್ಮಣ ವೇಷದಿಂದ ಎದ್ದು ನಿಂತ ನನಗೇನು ಹೇಳೋದಂದ್ರೆ, ನಾವು 12 ವರ್ಷ ತಪಸ್ಸು ಮಾಡೋದಪ್ಪ, ನಿಮ್ಮ ಬಂಡಿಗೆ ಮಠದಾಗ ಒಂದು ಕ್ಷಣ ತಪಸ್ಸು ಮಾಡೋದು ಅಷ್ಟೇ, ನಾ 12 ವರ್ಷ ತಪಸ್ಸು ಮಾಡೋದು ಅಷ್ಟೇ. ಹಿಂದೆ ಯಾಕೆ ನೆನಪಾತಂದ್ರೆ ನಮ್ಮ ಕಟ್ನಾಳ ಅಪ್ಪಗಳು ಎಂಥ ಮಾತು ಹೇಳಂದ್ರೆ, ನಿಮ್ಮದು 14 ಮಿನಿಟ, ನಮ್ಮದು 14 ವರ್ಷ. ಬಂಡಿಗೆ ಮಠದಾಗ ಏನೈತೆ ತುಪ್ಪನ ಐತಿ, ಬಬಲಾದಿ ಮಠದಾಗ ಏನಂತ ತುಪ್ಪನ ಐತಿ, ಇಂಚಿಗೇಶ್ಲಿ ಮಠದಾಗ ಏನೈತೆ ತುಪ್ಪನ ಐತಿ. ಕೃಷ್ಣ ಪರಮಾತ್ಮ ಗೋಕುಲದಾಗಿದ್ದ ಬೆಣ್ಣೆ ತುಪ್ಪ ಎಲ್ಲ ಇತ್ತು. ಇದೀಗ ಆ ಹುಡುಗರು ಬೆಣ್ಣೆ ತಂದಿದ್ದು ಎಷ್ಟು ಸಿಮೆ ಇತ್ತು ನೋಡು. ಆ ಸಣ್ಣ ಕೂಸ್ಗಳು ಅದು ಬೆನ್ನಿದ್ದು ಎಮ್ಮೆ ತಂದಿಲ್ಲ ಅವರು. ನನಗೆ ಯಾವುದು ಬೇಕಿಲ್ಲ ಅದನ್ನ ತಂದ, ಆಕಳದ ಬೆನ್ನಿ ತಂದವ. ಆಕಳ ಅಂದ ಶಿವನ ಬೆನ್ನಿತ್ತು ಅಂತ ಮಠ ಯಾವುದು? ಬಬಲಾದಿ ಮಠ, ಬಂಡಿಗಿರಿ ಮಠ, ಇಂಚಿಗೇಶಿ ಮಠ, ಹತ್ತದಿ ಮುರುಗೇಂದ್ರ ಸ್ವಾಮಿಗಳ ಮಠ, ಕೆಲವೊಂದು ಮಠಗಳು ಆಗಿ ಹೋಗ್ಯಾವ. ಆಗ ಅಲ್ಲಿ ಈ ಮಠದಾಗೂ ಮಹಾಜ್ಞಾನಿಗಳು ಆಗಿ ಹೋಗ್ಯಾರ. ಹಿಂದಾದಂಗೆ ನಾವು ಮ್ಯಾಕ್ಯೂ ಆಗಂಗಿಲ್ಲ. ಅದಕ್ಕಾಗಿ ನಾವು ಬಡ್ಡಿ ಹಿಡ್ಕೊಂಡೆ ನಾವು ಹೋಗ್ಬೇಕಾವತ್ತು. ಆತ್ಮಜ್ಞಾನ ಮಾಡ್ಕೋಬೇಕು. ಇದೇ ಹೆಣ್ಮಕ್ಳು ಹೇಳೋದು ಎಂತೆಂಥ ಮಾತವು. ಯಮ ಬಂದು ಕೈ ಹಿಡ್ದ ಎಳ್ಕೊಂಡು ಹೊಂಟ, ಅವನ ಬೆನ್ನನ್ನು ಹತ್ತಿ ಅಷ್ಟರ ಒಳಗೆ ನೆನಪಾತು. ನೆನಪಾದಗಳನ್ನ ಬಂದು ಕೈ ಕಸ್ಕೊಂಡು ಯಮನ ಕೈ ದೋಸ್ತ ಹೇಳಲಿಕ್ಕೆ ಹೆಣ್ಮಗಳು. ಯಮಾನ ತರಬೋ ಶಕ್ತಿ ಯಾವಾಗೈತಿ? ನಸೀಬದಂದು ಮಾನಸ ಪ್ಲಸ್ ಮಾಡೋ ಹಕ್ಕಿ ಆಗೈತಿ. ಒಬ್ಬಕ್ಕೆ ನಸೀಬದಾಗ ಮಕ್ಕಳೇ ಇಲ್ಲ, ಕೊಡೋ ಹಕ್ಕಿ ಆಗೈತಿ. ಬ್ರಹ್ಮ ಲೆಕ್ಕಿ ಒಳಗಿಲ್ಲ. ಬ್ರಹ್ಮ ಹೇಳ್ತಾನೆ ಮಕ್ಕಳು ನಸೀಬದಾಗಿಲ್ಲ, ಆಗಂಗಿಲ್ಲ ಅಂತ. ಒಬ್ಬ ಸಮರ್ಥ ಗುರು ಬಂದಂದ್ರೆ ಏನು ನಾವು ಇಲ್ಲಿ ಮಾತಾಡ್ತಾನಲ್ಲ ಅದನ್ನು ಆ ಬ್ರಹ್ಮ ಬರ್ಕೋಬೇಕು. ಅದಕ್ಕೆ ಪಣಿಯಲ್ಲಿ ಬರೆದ ಲಿಪಿಯನ್ನು ನೋಡಕ್ಷಿ ಯಮನ ಬಾಧೆಯನ್ನು ತಪ್ಪಿಸುವಂಥ ಗುರು ಇರಬೇಕವ, ಗುರು ಇರಬೇಕು. ಅವ ಎಂಥ ಬಬಲಾದ ಸಿಕ್ಕ ಎಂಥ ಗುರು ಇರ್ಬೇಕು. ಅವ ಯಮನ ಬಾಧೆ ತಪ್ಪಿಸ್ತಾ. ಗುರು ಇರ್ಬೇಕು. ಎಂಥ ಇರ್ಬೇಕಂದ್ರೆ ಆತ್ಮಜ್ಞಾನ ಇರ್ಬೇಕು. ಪರಶುರಾಮ ದಿವಸ 3 ಹೊತ್ತು ಕೈಲಾಸ ಕುಯ್ಕಿದ್ದತ್ತು. ತಮ್ಮ ತಾಯಿ ತೊಟ್ಲದಾಗ ಆಡುವಂಗೆ ಆಡಿಸ್ತಿದ್ದತ್ತ. ಜೋಗಲ್ಬಾವಿ ಸತ್ಯ ತೂಗುವಂಗೆ ತೂಗುತ್ತಿಲ್ಲತ್ತ. ಅವ ಪರಶುರಾಮ ದಿವಸಕ್ಕೆ 3 ಹೊತ್ತು ಕೈಲಾಸಕ್ಕೆ ಹೋಗಿ ಶಿವನಾಗ ಭೇಟಿಯಾಗಿ ಅವ ಬರ್ತಿದ್ದತ್ತು. ಬರಗುಡದ ಮೀ ಎಲ್ಲ ಧೂಳ ಹೊಲಸ ಉಸುಕ ಪಸುಕ ಹತ್ತಿತ್ತತ್ತ.
ಆ ಉಸುಕ ಪುಸ್ತಕ ಹತ್ತಿದಾಗ ಆಕೆ ಸತ್ಯವತ್ತೆ ಹೇಳುತ್ತೆ, ನಾ ಇಲ್ಲೇ ನಿಂತಾನೆ ಎಲ್ಲವ, ಇಲ್ಲೇ ಕಾವಲಕ್ಕೆ ನಿಂತಾನೆ, ಇವು ಪ್ಲಸ್ ಎಲ್ಲಿ ಹೋಗಿದ್ದು ಕೇಳಿವು ನಾನು, ಅವ ಎಲ್ಲಿ ಹೋಗಿಲ್ಲ ಆತಿದ್ದ ತಾವು. ಆಗ ಎಲ್ಲಮ್ಮ ಬೈತೇಳುತ್ತೆ, ಏ ಪುರುಷ ಏನು ಹುಟ್ಟಬಾರ್ದು ಹುಟ್ಟಿದೋ ನೀನು ಓದ್ತೇಳುತ್ತೆ. ಹುಟ್ಟಬಾರ್ದು ಯಾಕೆ ಹುಟ್ಟಿದ, ಜಗತ್ತಿನ ಕಲ್ಯಾಣ ಹುಟ್ಟಿದ್ದ. ಆಕೆಲ್ಲ ಪ್ರೀತಿ ಬೈತಿಲ್ಲ, ಯಾಕೆ ಹುಟ್ಟಿದ ಗೊತ್ತಿಲ್ಲ. ಹಂಗಾಗಿ ನಾ ಬೋವಾಗ ಬುಂಡಿಗಿನಾಗ ಹೊಂಟಿನಿ. ಇಲ್ಲಿ ಏನು ಮಾಡ್ಯಾವ, ನಾಗಲೋಕದ್ದು ಹವ ಮಾಡ್ಯಾವ. ಆ ನಾಗಲೋಕದಾಗ ಆ ಹುಡುಗ ಹಗಲಿ ಮೇಲೆ ಹತ್ತೆ ನಾಗಲೋಕಕ್ಕೆ ಹೋಗೋದು ತೋರಿಸಿದೆ. ಈಗ ನಾ ಅಲ್ಲಿ ಹೊಂಟೀನಿ. ನಾನು ಏನು ಪೈಲ ಚೆನ್ನಾಗಿದ್ದಾಗ ಹಾವು ಹೋಯ್ತಿತ್ತಲ್ಲ, ಆ ಹಾವು ಬುಂಡಿಗಿನಿಗೆ ಬಂದಿತ್ತು. ಇಲ್ಲಿ ಪಾತ್ರ ಮಾಡ್ಯಾರ. ಆ ಪಾತ್ರ ಇಲ್ಲಿ ನನಗೆ ಗೊತ್ತಿಲ್ಲ ಅದು ಮಾಡ್ಯಾರತ್ತ. ಅಲ್ಲಿ ನಾ ಬಂಡಿಗಿನಿ ಮಡ್ದ ಅಂತ ಬಿಟ್ಟು ಒಂದು ನಾಗರ ಹಾವ ಭಾಳ ಚಂದಿತ್ತು. ಅದು ಅದಕ್ಕೆ ಬೆಲ್ಲ ಕೊಡುವಂಗೆ ಆಕಿತ್ತು, ಮುದ್ದ ಕೊಡುವಂಗೆ ಆಕಿತ್ತು, ಅದನ್ನ ಕೊಳ್ಳಾಗ ಹಾಕ್ಕೊಂಡು ಕುಣಿದಾಡುವಂಗೆ ಆಕಿತ್ತು, ಅದ್ರ ಮ್ಯಾಲೆ ಕುದುಕಿ ಮಾಡಿ ಹತ್ತುವಂಗೆ ಆಗಿತ್ತು ನನಗೆ. ಹಾವಿನ ಮೇಲೆ ಯಾರು ಹತ್ತಾನು ಅವ ಹತ್ತವದಲ್ಲ. ಆ ದಿನ ಏನು ಸಾಧಿಸಿ ಬಂದವನು ನಿರ್ಮಾಣ ಬೇಕನ್ನ ಮಹಾಲಕ್ಷ್ಮಿ ಹೋಗಿ ಸಹಜ ಆ ಹಾವಿನ ಮೇಲೆ ಕೊಂಡಿರ್ತಾಳೆ. ಇಲ್ಲಿದಾಳ ಈಗ, ಇದೇ ನಾ ಹೋಗಿನ ಅಲ್ಲಿದಾಳ, ಇಲ್ಲಿದಾಳ. ಆರತಿ ತೊಗೊಂಡ್ರೆ ಆಕೆನ ಬಂದಿಲ್ಲ. ಹುಲಿ ಮ್ಯಾಲೆ ಕೂತಕ್ಕಿ ದುರ್ಗಾದೇವಿ. ಇದೇ ಒಬ್ಬ ಅನುಭವದ ಹೇಳು, ನೋಡು ಕಣ್ಣು ಎಷ್ಟು ಹಸನದಾವು, ಅವ ಮನ ಎಷ್ಟು ಹಸನ ಇರಬೇಕು. ಮನ ಹಸನದಲ್ಲೇ ದೇವ್ರು ಕಾಣಿಸ್ತಾನೆ. ಮನ ಹಸನಿಲ್ಲ, ಕೊಳಕು ಮನ ಇತ್ತಂದ್ರೆ ಕಳುತ್ತ ನಾರ್ತೈತೆ. ಅದು ಕೊಳಕು ಮನ ಎಲ್ಲ ಬಿಟ್ಟು ಬಿಡಕ್ಕೆ. ಕೊಳಕು ಮನ ಅಂದ್ರೆ ಅಣ್ಣನ ಹೆಂಡತಿ ಗಂಡು ಹಡಿಬಾರ್ದು, ತಾನ ಗಂಡು ಹಡಿಬೇಕು ತಮ್ಮನ. ಅದು ಅಣ್ಣನ ಹೊಲ ತೊಗೋಬೇಕಲ್ಲ ಮಗ ಇವು. ಇಂಥ ಕೊಳಕು ಬುದ್ಧಿ ಮಾಡಬೇಡ. ನಸಿ ಮನೆ ಅವ್ರು ಸಾಯಲಿ, ನಮಗೆ ಎಮ್ಮೆ ಕಟ್ಟಾಗ ಜಾಗ ಆಗಲಿ ಅಲ್ಲ, ಹಂಗೆ ಮಾಡಬೇಡ. ಜಗತ್ತಿನಾಗ ಒಬ್ಬನ ಮಕ್ಕಳ ನೀವು. ಈ ಜಗತ್ತ ಒಬ್ಬಂದ. ಅವ ಶಿವ ಅನ್ನುವಂಥ ಮಾಲಕ, ಆ ಒಡೆಯ, ಅವ ಇದನ್ನು ಸೃಷ್ಟಿ ಮಾಡಿಟ್ಟಾನೆ. ಮೇದು ನೀವು ಮಾಡಿದ ಮುಗಿಷ್ಣುಗಳನ್ನು. ಇನ್ನು ಕೆಲವೊಂದು ಮಂದಿ ಗುರುಗಳಿಗೆ ನಿಂದಾಡ್ತೀವಿ, ಎಷ್ಟೋ ಮಂದಿಗೆ ನಿಂದಾಡ್ತೀವಿ ಜೋಗಿ ಜಂಗಮದಿಗೆ. ಅದರೊಳಗೆ ನಾವು ಜಂಗಮ ಜಾತಿ ಒಳಗೆ ಹುಳ ಉಳಿದಿಲ್ಲ. ಅದಕ್ಕೆ ಮ್ಯಾಲಷ್ಟು ಲಿಂಗ ಕಟ್ಟಾಕಿರ್ತೀವಿ ನಾವು. ಮ್ಯಾಲಿನ ಲಿಂಗ ಭಂಗಿಗೆ ಲಿಂಗ, ಅದು ಒಳಗಿನ ಲಿಂಗ ಅಭಂಗ ಲಿಂಗ. ಅದಕ್ಕೆ ಇದೀಗ ಒಬ್ಬ ಜ್ಞಾನಿಗಳು ಹೇಳೋದು ಹೆಂಗಂದ, ಅಂಗಲಿಂಗ ಸಂಗ್ರಾಮ ಕಾಶಿಕ ಬಂದ ಬಸವಲಿಂಗ. ಹೊಣಕೊಪ್ಪಿ ಬಸವನ ನಿಮ್ಮ ಅಂಗ ಮತ್ತು ಲಿಂಗ, ನಿಮ್ಮೊಳಗೆ ಲಿಂಗ ಸ್ಥಾಪನೆ ಮಾಡಿ ಬಸವಣ್ಣ ಪಾದ ಹಿಡ್ಕೊಂಡು ನಾವು ಹಾದ ಮುಕ್ತಿ ಆಗಿ ಹಾಕತ್ತೆ. ನಾವು ಬ ಅಂದ್ರೆ ಬ್ರಹ್ಮ, ಸ ಅಂದ್ರೆ ಸದಾಶಿವ, ವ ಅಂದ್ರೆ ವಾಸುದೇವ. ನಾವು ಬಸವಣ್ಣಗೆ ಬಾ ಅನ್ನುವಲ್ಲಿ, ಎಲ್ಲದಿ ಬಸವಣ್ಣ ಹುಡುಕಾಡುವಲ್ಲಿ ಅವನ್ನ. ನಾವು ಹೆಣ್ಣು ಗಂಡಿನ ಹುಡುಕಾಡ್ತತಿ, ಗಂಡು ಹೆಣ್ಣಿನ ಹುಡುಕಾಡ್ತತಿ. ವಾಕಿದ್ದವ ಹೊಲ ಹುಡುಕಾಡ್ತಾನೆ, ದೇನಿಯಾದವ ಹೊಲ ತಗೊಳ್ಳೋದಂತ ಅವ್ನು ಹುಡುಕಾಡ್ತಾನೆ. ಈ ಸಂಸಾರದಾಗ ನಾವು ಬಿದ್ದದೀವಿ. ಇದು ಕಾಯಂ ಯೋಧ. ಇದೇ ಸುಳ್ಳಲ್ಲ, ಇದನ್ನು ಮಾಡಬೇಕಾಯ್ತು. ನಾವು ಕರ್ತವ್ಯ ನಾವು ಮಾಡಬೇಕಾದ್ರೆ. ಆದ್ರೆ ನಾವು ಎಲ್ಲಿದ್ದು ಬಂದದೀವಿ. ನಾನು ಎಲ್ಲಿದ್ದು ಬನ್ನಿ, ಹಿಂದಿನ ಜನ್ಮದಾಗ ಎಲ್ಲಿದ್ನಿ, ಈ ಹೊಣಕುಪ್ಪಾಗ ಯಾಕೆ ನಾ ಬನ್ನಿ. ಇಂದ ಶುಕ್ರವಾರ ಯಾವ ಬೇಸ್ತಾದಿಂದ ಈ ಹೊಣಕುಪ್ಪಿಗೆ ಯಾಕೆ ಬಂದೀವು. ಇಂದ ಅನ್ನ ಪಾನಿ ನಮ್ಮದು ಇಲ್ಲೇ ಐತಿ. ನಾವು ಈ ನೆಲ ಕೊಂಡೋಗ್ಬೇಕಾಯ್ತಿ. ನಮ್ಮ ನಸೀಬ್ದಾಗ ಇದೈತಿ, ನಾವಿಲ್ಲಿ ಬಂದದೀವು. ಇದು ಏನು ಬಂದದ್ದು ನಮ್ಮ ನಸೀಬ್ ಚಲೋ ಐತಿ. ಇನ್ನು ಕೆಲವೊಂದು ಮಂದಿ ಇಂಥಲ್ಲಿ ಬದಲದನ ಎಲ್ಲೆಲ್ಲೋ ದಾವದ ಅಂಗಡಿಗೆ ಎಲ್ಲೆಲ್ಲೋ ತಮ್ಮ ಇದನ್ನು ಮಾಡೋಕೆ ಹೋಗ್ತಾರೆ, ವ್ಯಸನ ಮಾಡೋಕೆ. ಹಂಗೆ ಹೋಗ್ಬಾರ್ದು. ನಾವು ಜಾಸ್ತಿ ಬಿತ್ತದ ಎಲ್ಲಿ ಬೀಳ್ಬೇಕಂದ್ರೆ ಗುರುವಿನ ಪಾದದ ಮೇಲೆ ಬೀಳ್ಬೇಕು, ಲಿಂಗದ ಮೇಲೆ ಬೀಳ್ಬೇಕು, ಬಸವಣ್ಣ ಗುಡಿಯಾಗ ಬೀಳ್ಬೇಕು. ನಾವು ಮತ್ತೊಂದು ಕಡೆ ಬೀಳ್ಬಾರ್ದು. ನಾವಿದ್ದು ಅಷ್ಟೇ, ಸತ್ತು ಅಷ್ಟೇ. ನಮ್ಮ ಮದನ ಎಲ್ಲಿ ಆಗ್ಬೇಕಾದ್ರೆ ನಮ್ಮ ಗುರುವಿನ ಪಾದ ಮೇಲೆ ಆಗ್ಬೇಕು. ಗುರುವಿನ ಬಿಟ್ಟು ಆಗಬಾರ್ದು. ನಾವೇನು ಮಾಡೋಕ್ಕಿದ್ದೀವಿ ಅಂದ್ರೆ ಎಲ್ಲೆಲ್ಲೋ ಹೋಗಿ ವ್ಯಸನಕ್ಕಾಗಿ ಕುಡಿದು ಎಲ್ಲೆಲ್ಲೋ ಬಿದ್ದು ಆಕ್ಸಿಡೆಂಟ್ ಆಗಿ ಸಾಕಿರ್ತಿದ್ದೀವಿ. ಈ ಜೀವ ಹುಟ್ಟಬೇಕಾದ್ರೆ ಭಾಳ ಕಷ್ಟ ಆಯ್ತು ಶಿವಾಗ. ಈ ಜೀವದೊಳಗೆ ಈ ಧ್ಯೇಯ ಒಂದು ಮಾಡಿ
ಈ ದೇಹದೊಳಗೆ ತಾನು ಜೀವ ಕೂತಾನೆ. ಅದಕ್ಕಾಗಿ ಒಳಗೆ ಶಿವ ಅದಾನ, ಒಳಗೆ ಜ್ಯೋತಿ ಐತಿ. ತೈಲಿಲ್ಲದ ಜ್ಯೋತಿ ಉಂಟಮ್ಮ. ದೇವಲೋಕದ ಬುಡುಬುಡಿಕ ನಾನು ದೇವರು ಹೇಳುತ್ತಾ ಬಂದೇ ನಮಗಳ, ಕೈಲಾಸ ಹಾಳ ಕಡಿಮೆ ನಮಗಳ, ಭೂಲೋಕ ಕೈಲಾಸ ಮಾಡಿ ನಮಗಳ. ಇದೇ ಅಪ್ಪಳು ಭಾಳ ಚಂದ ಹೇಳೋದು. ಇದು ಸಾಣದಲ್ಲ. ನಿಮ್ಮನ್ನೆಲ್ಲ ಆತ್ಮಜ್ಞಾನಿಗಳನ್ನ ಮಾಡಿ, ನಾನು ಯಾವ ಹಿಂದಿನ ಜನ್ಮ ಗಂಡ್ಮಗ ಇದ್ನೋ ಹೆಣ್ಮಗಳಿದ್ನೋ, ಹಿಂದಿನ ಜನ್ಮದ ದೇವಾದಿಗಳು ಸಹಿತ ಇಲ್ಲಿ ಬಂದ. ಆಗ ವಿಷ್ಣುನ ಬದಲು ತಪ್ಪು ಮಾಡ್ಯಾರ. ಆ ವಿಷ್ಣುನ ಬದಲು ತಪ್ಪು ಮಾಡಿದ್ದಕ್ಕಾಗಿ ಅವ ದೇವದ ನಿಂದ ಆಡಿದಕ್ಕಾಗಿ, ಅವನ ದೊಡ್ಡವನ ಅಂದದಕ್ಕಾಗಿ, ದೊಡ್ಡ ಅನ್ನೋದಕ್ಕಾಗಿ ಈಗ ಈಕಿನ ಗಂಡ ದೇವದಳು ಹೆಣ್ಣು ಮಗಳಾಗಿ ಹುಟ್ಟು ಬಂದ. ಈಚೆ ಗಂಡ ಮಾನ್ಯ ಭಕ್ತಿ ಮಾಡಿ ವೈಕುಂಠ ಹೋದ. ಪುಷ್ಪಕ್ಕೆ ವಿಮಾನ ಬತ್ತು. ವಿಮಾನದಾಗ ಭೂಮಲೋಕಕ್ಕೆ ಸತ್ಯಲೋಕ ಹೋದಕ್ಕೆ ಗಂಡ ಹೊಳ್ಳೆ ಬಂದು ಭೇಟಿಯಾಗಿ ಹೋಗ್ಯಾನಕ್ಕಿಗೆ. ಹಿಂಗೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಗಂಡನ ಮುಕ್ತಿ ಮಾರ್ಗ ಹಚ್ಚಬೇಕು. ನಿಮ್ಮ ಹೆಂಡ್ರಿಗೆ ಮುಕ್ತಿ ಸಿಗುವಾಗ ನೀವು ನೋಡ್ಕೋಬೇಕು. ನಿಮ್ಮ ಮಕ್ಕಳಿಗೆ ಚಲೋ ಬುದ್ಧಿ ಹೇಳಬೇಕು. ನೀತಿ ಒಳಗೆ ನೀಟಾಗಿರ್ಬೇಕು. ಭಕ್ತಿ ಮಾಡ್ತಿರ್ಬೇಕು. ನೀತಿ ಹೇಳುತ್ತಾ ಬಾಬಾ, ನೀತಿ ಕೇಳುತ್ತಾ ಬಾಬಾ, ನೀತಿ ತಪ್ಪಿದವನ ಯಮವಾದ ಎಷ್ಟೋ ಮಂದಿ. ಈಗ ನಮ್ಮ ವಿಜಾಪ ಸೆಟ್ಟಿದಾನ, ನಮ್ಮ ಸಪ್ತಾಹ ಎಲ್ಲಿರ್ತೈತಿ ಅಲ್ಲಿ ಬಂದಿರ್ತಾನೆ. ಬಂಡಿಗಿಣಿ ಸಪ್ತಾಹ ಎಲ್ಲಿ ನಡೀತೈತಿ, ಯಾವ ಪದಕಾಯಿ ಪ್ರವೇಶ ಮಾಡಿ ಆ ಟೊಪ್ಪಿ ಹಾಕ್ಕೊಂಡು ಆ ಫೋಟೋದಾಗ ನಿಂತಾನಲ್ಲ ವಿಜಾಪ ಶೆಟ್ಟಿ, ಅವನ ತಂದು ಹೊಣಕೊಪ್ಪಿಗೆ ನಮ್ಗೆ ವಹಿವಾಟು ಮಾಡಿ ನಾನು ಹೊಣಕೊಪ್ಪಿ ಸಪ್ತಾಹ ಚಾಲು ಮಾಡಿದ. ಅವನ ಮೂರ್ತಿ ನೋಡಿ ನಾವು ಬರಬೇಕಾಗೈತಿ. ಇದು ಅಲ್ಲದ ಬಸವನ ಮೂರ್ತಿ ನೋಡಿ ಬರಬೇಕಾಗೈತಿ. ನೀವು ಇನ್ನೂ ಹೆಚ್ಚು ಭಕ್ತಿ ಮಾಡೋದು ನಾವು ಇನ್ನಷ್ಟು ಹಂಬಲೇ ಬರ್ತೀವಿ. ನಾವು ನಿಮ್ಮಲ್ಲೇ ಭಕ್ತಿ ಕಡಿಮೆ ಆಗಲೈತೈತಿ. ನೀವು ಹೆಸನಾದಿಗಳನ್ನ ಭಾಳ ಮಾಡೋದಕ್ಕಿಂತ ಈ ಸೀಮೆ ಒಳಗೆ ಕಾಲು ಇಡಬೇಕು ಬಿಡಬೇಕು ಅನ್ನೋದು ಆಗಬಾರ್ದು. ಹಂಬಲ್ಲೇ ಬರಬೇಕು. ನಮ್ಮ ಬಂಡಿ ಬಸವನ ನೀವೆಲ್ಲ ಹಂಬಲ್ಲೇ ಇರಬೇಕು. ಈ ಸಲ ವರ್ಷದಕ್ಕಿಂತ ಹಂಬಲ್ಲೇ ಅದಕ್ಕೆ ನೀವು ಈ ಸಲ ಹೆಂಗೆ ಏನೋ ಹಿಸಾದಲ್ಲ ಗಣ್ಯ ಮಾನ್ಯದಲ್ಲ ಕೂಡೆ ಈ ಸಲ ಗಾಡಿ ಹೆಂಗೆ ಬಂತಂದ್ರೆ ನೆಲ್ಲಿಲ್ಲದ ಅವಸ್ಥೆಲ್ಲ ಬಂದಿರ್ತೀನಿ. ಮೊದಲು ನಾವು ಹಣ್ಕೊಪ್ಪಿ ಹೋಗ್ಕೊಂಡು ಹಣ್ಕೊಪ್ಪಿ ಹೋಗ್ಕೊಂಡು ತಡ ಮಾಡಬೇಡ ದುಂಡವ್ರು ಹೆಂಗೆ ಬಂದತ್ತೆ. ಇದೇ ಒಬ್ಬ ಹೆಣ್ಮಗಳು ಹೇಳು ಗೌಡನ ಮೇಲೆ ಬತ್ತು ಗಾಡಿ. ಎಲ್ಲೇ ಗಾಡಿ ಆಕ್ಸಿಡೆಂಟ್ ಆಯ್ತು ವಿಚಾರ ಮಾಡಾಕತ್ತೀನಿ. ಏನೂ ಇಲ್ಲ, ಸರಳ ಹಣ್ಕೊಪ್ಪಿಗೆ ಬತ್ತು. ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಭಕ್ತಿ ಶಕ್ತಿ ನಿಮ್ಮದು. ನಿಮ್ಮ ಶಕ್ತಿ ನಾನು ಎಳ್ಕೊಂಡು ಬರ್ತದೆ. ಹಂಗೆ ಬಸವಣ್ಣ ಭಾಳ ಜಾಗ್ರತ, ದೇವಿ ಭಾಳ ಜಾಗ್ರತ. ನೀವು ದೇವ ಬದಲ ನಡ್ಕೋತಿ. ನಮ್ಮಂಥ ದೇವರ ಕಡೆ ದೇವ್ರ ಮಿಯಾಗೇನು ಬರ್ತಾವ ಎಲ್ಲ ಸುಳ್ಳದಾವು. ಚೀಟಿ ಚಪಾತಿ ಸುಳ್ಳೈತಿ, ಪಂಚಾಂಗ ಹೊತ್ತಿ ಸುಳ್ಳೈತಿ. ಏನು ಸತ್ಯ ಐತಿ ನಿಮ್ಮ ಸತ್ಯನ ಸತ್ಯ ಐತಿ. ನೀವೇನು ಸತ್ಯ ಮಾತಾಡ್ತೈತಿ ನೋಡು. ಇಲ್ಲಿ ಒಬ್ಬ ಹೆಣ್ಮಕ್ಳು ಕೂತ ಈ ಒಂದು 30 ವರ್ಷದಿಂದ ಸ್ವಲ್ಪ ಸುಳ್ಳಿಲ್ಲ. ಅವ ಮೂರ್ತಿ ನೋಡಂಗೆ ಆಗಿಲ್ಲ ನನಗೆ. ನಿನ್ನ ಮಕ್ಕಳು ಸೌದೆ ಶೆಟ್ಟಿ ಬಂದಿದ್ದ, ಅವ ಸುಳ್ಳಿಲ್ಲ. ಅವನು ಮೂರ್ತಿ ನೋಡಂಗೆ ಆಗಂಗಿಲ್ಲ. ಅದಕ್ಕಾಗಿ ಜೂಡ್ ಸಮ ಪಾಪನೆ ಈ ಸಮ ದಾಸನೆ ರಾಮ ನಾಮ ಸಮ ನಾಮನೆ. ನೀವು ಕೆಲವೊಂದು ಟೈಮ್ದಾಗ ದೇವಿಗೆ ಬೇಡ್ಕೋತೈತಿ. ಆ ಬೇಡ್ಕೊಂಡು ಹೊರಕ್ಕೆ 12 ವರ್ಷ ಹತ್ತೈತಿ. ನಾಳೆ ಸಾಧ್ಯ ಅಂದ್ರೆ ದೇವ್ರದ್ದು ಹಾಕಿ ಕುಳಿತೈತಿಲ್ಲ, ನೀವು ಹಾಳೆ ಹುಟ್ಟಬೇಕಾಕೈತಿಲ್ಲ. ಆ ಹಾಳೆ ಹುಟ್ಟು ಸಾವಳಿಗೆ ಯಾಕೆ ಒಳಗಾಗ್ತದೆ ಸುಳ್ಳು ಹೇಳಾಕತ್ತಿದ್ದೀನಿ. ಅದಕ್ಕಾಗಿ ಗಟ್ಟಿ ಭಕ್ತಿ ಮಾಡಿ. ಈ ಸದ್ಯ ಕೆನಿ ಮಸಾಲೆ ಬ್ಯಾಸೆ ಮಜ್ಜಿಗೆ ಹಾಕಿದ ಮಸಾಲೆ ಬ್ಯಾಸೆ ಆದ ಮಸಾಲೆ ಬಂದ. ಆ ಕೆನೆ ಹಾಕಿದ ಮಸಾಲ ಕೆನೆ ತೆಗೆಲದಂಥ ಮಸಾಲ ನಾವು ಆ ಭಗವಂತ ಭಕ್ತಿ ನಡ್ಬೇಕು. ಅದಕ್ಕಾಗಿ ಹೇಳ್ತಾಳಕ್ಕೆ ಗೊಲ್ತಿ ಕೃಷ್ಣಾವತಾರದಾಗ ಕೆನೆಯ ತೆಗೆದ ಮಸಾಲ ತಂದಿನ ಹೇಳ್ತಾಳೆ. ಈ ಮನದಾಗ ಕೆನೆ ಭಕ್ತಿ ಮಾಡಿ ಕೆನೆ ಬರಬೇಕಾದ. ಇದು ಹಾಲಿನ ಸಚಿವ ಐತಿ. ಹಾಲಿನೊಳಗೆ ಕೆನೆ ಐತಿ, ಹೆಪ್ಪ ಹಾಕಬೇಕು. ಗುರು ಅನ್ನುವಂಥ ಗುರು ಉಪದೇಶ ಮಾಡಿದ ಮಾಯಕದಾಗ ಹೇಳುವಲ್ಲ, ಮುಂದೆ ಕರೆದು ಹೇಳುವಲ್ಲ. ಧ್ಯಾನ ಮಾಡ, ಸಂಗಮನಾಥನ ಧ್ಯಾನ ಮಾಡು ಬಸವಣ್ಣ ಹೇಳ್ತಿದ್ದ. ಹುಬ್ಬಳ್ಳಿ ಮಾದೇವಪ್ಪ ಹೇಳಿದ, ಕೃಷ್ಣನ ಧ್ಯಾನ ಮಾಡು ಅಂತಿದ್ದ. ಬಾಬುಸಾಬ್ ಹೇಳ್ತಿದ್ದ, ಗುರುಲಿಂಗ ಜಂಗಮ ಧ್ಯಾನ ಮಾಡ್ತಾ ಹೇಳ್ತಿದ್ದ. ಬಂಡಿಗಿರಿ ಮಠ ಇದನ್ನೇ ಮಾಡ್ತಾ ಹೇಳಂಗಿಲ್ಲ. 33 ಕೋಟಿ ದೇವಾದಿಗಳೆಲ್ಲ ನನ್ನವದ, ಅವೆಲ್ಲ ನಿಮ್ಮವದ. ಬೇಕಾದ ದೇವ್ರ ಧ್ಯಾನ ಮಾಡಕ್ಕೆ ನೀವು ನಾನೇ ಬರ್ತಾನೆ. ಮಾನ್ಯ ಬಗ್ಗೆ ಸುಳ್ಳು ಹೆಣ್ಮಗಳು ಮಾದೇವಿ ಕಾಶಿ ವಿಶ್ವನಾಥನ ಭಕ್ತಿ ಮಾಡ್ತೇಳು.
ನಾಳೆ ಮಾದೇವಿ ನಿನ್ನ ಗತಿಗೆಸ್ತನೋ ಅಂತ ಬಂಡಿ ಮಠ ಹೇಳ್ತು ಸ್ವಾಮಾದ ಮುಂದೆ ಮಂಗಳಾದ ಸತ್ತ ಎಲ್ಲಿ ಹೋದ ಅಂದ ವೈಕುಂಠಕ್ಕೆ ಹೋದ ಆಕಿನ ಮಾದೇವಿನ ಬಂಡಿ ಸಾನ ಬಿಟ್ಟು ಬಂದ ಮಾನ್ಯ ಬಾ ತಿಮ್ಮನಗೌಡ ತಳಿ ಸತ್ತ ಈ ಒಂದು 8ನೇ ತಾರೀಕು ನಿನ್ನೆ ಇಂದು ಎಷ್ಟ 24ನ 29 ಒಂದು 8 ದಿವಸ ಆಯ್ತು ಅವ್ನು ಸತ್ತ 8 ದಿವಸ ಆದ ಅವ್ನ ಮಣ್ಣು ಕೊಡಕ್ಕೆ ಹೋದ್ವಿ ನಂದು ಮತ್ತೊಂದು ಕಡೆ ಸಪ್ತ ಆಯ್ತು ಅವ್ನು ಸೇರ್ತ ನಾ ಮತ್ತೊಂದು ಕಡೆ ಹೋಗ್ಬೇಕಾಯ್ತು ಇಲ್ಲಿ ಗೌಡ್ರ ಮತ್ತು ಹಿಂಗೆ ಮಾಡೋದು ನಾನು ಲೌಟ್ ಹೋಗ್ಬೇಕಾಯ್ತೀನಿ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಕುಡಿದು ಅಪೋಳ ಕೆಲಸತಿ ಅವ್ರು ಹೋಗ್ಲದು ಒಂದು 5 ಮಿನಿಟ್ ಮೌನ ತಾಳಿಸಂದು ಎಲ್ಲರೂ ಮೌನ ತಾಳಿ ಸುಮ್ಮನೆ ನಿಂತು ಆ ಗೌಡನ ಒಳಗೆ ವಾಡಿ ಕುಡಿಸಿದ್ದು ನಾನು ಸ್ವಲ್ಪ ಹಿಂಗೆ ಕಣ್ಣು ಮುಚ್ಚಿ ನೋಡಿ ಇಬ್ಬರು ಬಂಗಾರ ಕಿಚ್ಚಿಟ್ಟು ಹಾಕೊಂಡು ದೇವಾದಿಗಳು ಅವ ಹೆಣದ ಹೊತ್ತಿಗೆ ಬಂದು ನಿಂತು ಆ ಇಬ್ಬರು ದೇವಾದಿಗಳು ಬಂದು ನಾವು ಎಲ್ಲಿ ಹೋಗ್ತಾನು ಯಮ ಬಂದಿದ್ದ ಯಮಲೋಕ್ಕೆ ಹೋಗಿದ್ದ ಆ ಇಬ್ಬರು ದೇವಾದಿಗಳು ವೆಂಕಟೇಶನ ಬಂದು ನಿಂತಿದ್ದಲ್ಲಿ ಅವ ಎಲ್ಲಿ ಕಾಯ್ಕೊಂಡು ಹೋಗ್ಕಾನ ಅವನ ಹಂಗೆ ಬೊಂಡಿಗೆ ಮಠ ನಿಮ್ಮನ್ನ ಎಲ್ಲಿ ಕಾಯ್ಕೊಂಡು ಹೋಗಕ್ಕೆ ಬಂದತಿ ನೀವು ಯಾಕೆ ಧ್ಯಾನ ಮಾಡುವಾಚಿ ಸುಳ್ಳು ಯಾಕೆ ಬಿಡುವಾಚಿ ನಿಮ್ಮನ್ನ ಎಲ್ಲರೂ ಕರ್ಕೊಂಡು ಎಲ್ಲಿ ಹೋಗಕ್ಕೆ ಬಂದತಿ ಬೊಂಡಿಗೆ ಮಠ ಅಂದ್ರೆ ವೈಕುಂಠಕ್ಕೆ ಅಥವಾ ಕೈಲಾಸಕ್ಕೆ ಹೋಗಕ್ಕೆ ಬಂದತಿ ನಮ್ಮ ದೊಡ್ಡ ಹಡಗು ಬಂದತಿ ನಮ್ಮದು ಅಂತಿಂಥ ಹಡಗಲ್ಲ ಹಿಂದೆ ಎಂದೂ ಬಂದಿಲ್ಲ ಮುಂದೆ ಬರೋಂಗಿಲ್ಲ ಅಂಥ ಹಡಗ ಕಡಿ ಮಜಲಿದು ಅಂಥ ಮುಂದೆ ನೀವು ಸುಳ್ಳು ಹೇಳ್ತೈತಿ ಅಂತ ಇರ್ತೈತಿ ಎಲ್ಲಿ ಸುಳ್ಳು ಇರ್ತೈತಿ ಅಲ್ಲಿ ಕೊಳಕೆಯಲ್ಲಿ ಮನಸ್ಸು ಇರ್ತೈತಿ ಅದು ಕಳತೈತಿ ಒಳಗೆ ಹೊಲಸ ಐತಿ ನಿಮ್ಮ ಗಂಡದ ಮೇಲೆ ಅವನು ದುಡಿಸಿ ನೀವು ದುಡಿಯೋಂಗಿಲ್ಲ ಅಂದ್ರೆ ನೀವು ಹೆಂಡಲ್ಲ ಹೆಂಡದನ್ನು ದುಡಿಸಿ ಕುಡಿದು ಅಲ್ಲಿ ಸಿಕ್ಕಲ್ಲಿ ಮನ್ಕೊಳ್ಳೋದು ಮಾಡೋದು ಗಂಡು ಮಕ್ಕಳ ಧರ್ಮ ಅಲ್ಲ ಮೊದಲು ನೀತಿ ಪಾಲಿಸ್ಬೇಕು ನಾವು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಎಲ್ಲ ಸತ್ತದ ಕಾಯಕ್ಕೆ ಮಾಡ್ಬೇಕು ನಾವು ದುಡಿಬೇಕು ಕಷ್ಟಪಡಬೇಕು ಇನ್ನು ನಾವು ಒಬ್ಬೊಬ್ಬರಿಗೆ ಜಿಡ್ಡು ಆಜಿ ಆಪತ್ತಿ ಇರ್ತೈತಿ ನಡಿತಾವೆ ಅದು ನಡೀಲಿ ಅವು ಆಪತ್ತು ಇರ್ತೈತಿ ಅವ್ರಿಗೆ ನಾವು ದಿವಸಕ್ಕೆ 8 ತಾಸು ಹಾಕೋದು ದುಡಿಬೇಕು ಒಂದು 8 ತಾಸು ಹಾಕೋದು ಧ್ಯಾನ ಮಾಡಬೇಕು 8 ತಾಸು ನಿದ್ದೆ ಮಾಡಬೇಕು ನಾವು ಯಾವುದು ಮಾಡೋಂಗಿಲ್ಲ ಒಬ್ಬೊಬ್ಬ ಸ್ವಾಮಿಗಳು ಹೇಳ್ತಾವೆ 2 ಮಿನಿಟ್ ಮಾಡತ್ತೆ ಯಾಕೆ ಉಳ್ಕಿದ ಟೈಮಿಗೆ ಹೋಗೋ 24 ತಾಸು ಮಾಡ್ಬೇಕು ನಾವು ಧ್ಯಾನ ಮಾಡೋದು ಉಳ್ಕಿದ 8 ತಾಸು 16 ತಾಸು ಏನು ಮಾಡೋವನಿ ಎಲ್ಲಿ ಹೋಗವನಿ ಎಲ್ಲಿ ಮಾಡ್ಕೊಳ್ಳೋ ಎಲ್ಲಿದಾವ ಸ್ವಪ್ನ ಸುಸ್ವಪ್ನ ಜಾಗ್ರತ ಸಹಿತ ಧ್ಯಾನ ಮಾಡಬೇಕು ದೇವ್ರು ಆ ಕನಸಿನಾಗ ಬರಲಿಲ್ಲ ಅಂದ್ರೆ ನಮ್ಮ ಬಸಣ್ಣ ಯಾಕೆ ಕನಸಿನಾಗ ಬರೋಲ್ಲ ನಾ ಏನು ತಪ್ಪು ಮಾಡೇನಿ ನಾನು ಮೊನ್ನೆ ತಾಯ್ತಾ ಮಾಡ್ಸೋಕೆ ಹೋಗೇನಿ ಅವನ ಮೇಲಿನ ನಂಬಿಕೆ ಕಡಿಮೆ ಐತಿ ಅದಕ್ಕಾಗಿ ಅವ್ನು ನಾನು ಕನಸಿನಾಗ ಬಂದಿಲ್ಲ ಅವನು ಬಿಟ್ಟು ನಾ ಹೋಗೇನಿ ಗಂಡನ ಬಿಟ್ಟು ಹಾಲಿ ಮತ್ತೊಬ್ಬ ನೋಡ್ಬಿಡ್ದ ಈಗಿನ ಗಂಡರು ಆಗಿಂದಾಗ ಬಡಗಿ ತಗೋತಾವ ಆ ಗಂಡ ಎಂಥವ ನಾವು ಶಿವನ ಅಂತ ಗಂಡ 14 ಲೋಕದ ಮಾಲಕ ಅವ ಹೆಣ್ಣಿಗೆ ಗಂಡ ಗಂಡಿಗೆ ಗಂಡ ಇದು 80 ಜೀವಾಸಿಗೆ ಗಂಡನೂ ಹೌದು ತಂದೆನೂ ಹೌದು ಬಂಧು ಬಳಗನೂ ಹೌದು ಅದಕ್ಕಾಗಿ ಬಸವಣ್ಣ ಹೇಳ್ದ ತಾಯಿ ನೀನು ತಂದೆ ನೀನು ಬಂಧು ನೀನು ಬಳಗ ನೀನು ಕೂಡ ಕ್ಯಾಮಿಂಗಿ ದಾಸಿಗಳಾಗಿ ಎತ್ಕೊಂಡು ನಾನು ಅವ ಎತ್ಕೊಳ್ಳೋಣ ಅದು ಹಿಂಗಾಗೈತಿ ಹಾಗೆ ನಿಮ್ಮನ್ನು ದೇವ್ರು ಎತ್ಕೋಬೇಕು ಅವ ಎಮ್ ಎಲ್ ಎ ಎತ್ಕೋತಾನು ಮಿನಿಸ್ಟರ್ ಎತ್ಕೋತಾನು ನಮ್ಮ ತಮ್ಮ ಪಿ ಎಸ್ ಐ ಅದಾನು ನಮ್ಮ ಅಣ್ಣ ಡಿ ಎಸ್ ಸಿ ಅದಾನು ಯಾರು ನಿಮ್ಮನ್ನು ಕಾಯಂಗಿಲ್ಲ ನಿಮ್ಮನ್ನು ಕಾಯಂ ಯಾವಂದ ಸಣ್ಣ ಕಾಯಂ ಅವನು ಹೊತ್ತು ಗೊತ್ತಿಲ್ಲ ಬಂದ ಬ್ರಹ್ಮ ಸದ ಸದಾಶಿವ ವಾದ ವಾಸುದೇವ ಕೋಡಿನ ಕೂಣನ ನಾಮದ ಕೂಣ ಕೂಡ ವೆಂಕಟೇಶನ ಅವನ ಇಲ್ಲೇ ಮತ್ತು ಏನಾಗಲಿ ಸಣ್ಣದಾಗಲಿ ದೊಡ್ಡದಾಗಲಿ ಮುಂದೊಂದು ವಿಠೋಬಾನ ಗುಡಿ ಐತಿ ಈ ಕಡೆ ಬಸಣ್ಣದಾನ ಅವ ಉತ್ತರ ಕುಂತಿ ಮಾಡಿ ನಿಂತಾನ ನಡಿನ ಮೇಲೆ ಕೈ ಇಟ್ಕೊಂಡು ಇವ ಬಸಣ್ಣ ಕೋಡ್ ಹಿಂಗೆ ಮಾಡ್ಕೊಂಡು ಆ ಕಡೆ ನಿಂತಾನ ದಕ್ಷಿಣ ಕುಂತಿ ಮಾಡಿ ನೋಡು ಇದು ಅದು ವೈಕುಂಠ ಇದು ಮೇಲಿಂದ ಕೈಲಾಸ ಎರಡಕ್ಕೂ ಹೋಗಿ ನಮಸ್ಕಾರ ಮಾಡೋದು ಎಷ್ಟು ಆನಂದ ಆಕೈತಿ ಎಷ್ಟು ಆನಂದ ಆಕೈತಿ ಅದಕ್ಕಾಗಿ ಹಸಿಯೋದ್ರಲ್ಲಿ ಭೇದ ಮಾಡಬಾರ್ದು ದೇವ್ ಒಬ್ಬದಾನ ಅದಕ್ಕಾಗಿ ನಾವು ಇದು ಹೊಣಕುಪ್ಪಿ ಸಪ್ತಾಹ ಅಂದ ನಮಗೆ ವರ್ಷಾನುಗಟ್ಟಲೆ ಈ ಸಪ್ತಾಹ ಈ ಗುಡಿ ಈ ಗಿಡದ ಬಡ್ಡೆ ಕೂತಾವು ಇಲ್ಲಿ ಕುಂಡವು ಅಲ್ಲಿ ನಿಂತಾವು ಈ ವೇದಿಕೆ ಇದೆಲ್ಲ ಮಂದಿ ತಳಗ ಮೇಲೆ ಕುಂಡ್ರದು ವರ್ಷಾನುಗಟ್ಟಲೆ ಯಾವಾಗ ನಾ ಕಣ್ಣು ಮುಚ್ಚು ಕಣ್ತೈತೆ ಇದು ಕಾಣ್ತೈತೆ ನನಗೆ ಯಾಕೆ ಕಾಣ್ತೈತೆ ಜಾಗ ಪವಿತ್ರ ಎಲ್ಲ ಜಾಗ ಕಾಣಂಗಿಲ್ಲ ನನಗೆ ಕೆಲವೊಂದು ಜಾಗ ಎಲ್ಲಿ ಪವಿತ್ರ ಐತಿ ಎಲ್ಲಿ ಸತ್ಯ ಐತಿ ಆ ನೆಲ ಸಹಿತ ಪಾವನ ಆಗಿರ್ತೈತಿ
ಅದಕ್ಕಾಗಿ ನೀವೆಲ್ಲವೂ ಅಲ್ಲಿ ಕೂತಲ್ಲಿ ನನಗೆ ದಿವಸ ಕಾಣಿಸ್ತೀವಿ. ಇನ್ನು ನಾ ಹೇಳೋದು ನಿಮ್ಮ ದಿವಸ ಇದನ್ನು ಮನಸ್ಸಿನಾಗ ಇಟ್ಕೊಂಡು ನೀತಿ ಪಾಲಿಸ್ಕೊಂಡು ಭಕ್ತಿ ಮಾಡ್ಕೊತ ಹೋದ ಮತ್ತಷ್ಟು ನೋಡುವಂಗೆ ಆಕೈತಿ. ನನಗೆ ಮತ್ತಷ್ಟು ಪ್ರೀತಿ ಬರ್ತೈತಿ. ಗುರುವಿನ ಪ್ರೀತಿ ಬೆಳೆಸ್ಬೇಕು, ಭಕ್ತರ ಪ್ರೀತಿ ಬೆಳೆಸ್ಕೋಬೇಕು ನಾವು. ಹಾಗೆ ಗುರುಗಳಾಗಬಾರ್ದು. ಇದೇ ಒಂದು ಮಾತು ಹೇಳೋದು ಅಪ್ಪಗಳು, ಎಂಥ ಮಾತು. ಯಾಗಿ ಅಭ್ಯಾಸ ಮಾಡಿದವ್ರಿಗೆ ಮಾಯಕ್ ಹಿಡಿದು ಹೇಳಾಕಂಗಿಲ್ಲ. ಪೈಲಾಗಬೇಕು ತಂಗಿ ಹೇಳಿ ಎಂಥ ಮಾತು, ಎಂಥ ಮಾತು ಹೇಳಿದಳು ಆಕೆ. ನೋಡಿ ಆ ಹೆಣ್ಮಗಳು ಸಣ್ಣ ಕೂಸತಿ ಎಂಥ ಮಾತು ಹೇಳಕ್ಕೆ ಎಷ್ಟು ಆನಂದ ಆಯ್ತು ನನಗೆ. ಎಂಥ ಮಾತು ಹೇಳ್ಬೇಕಂದ್ರೆ ಇಂಥ ಮಾತು ಹೇಳ್ಬೇಕು ತಮ್ಮ. ಈಗ ಯಾವುದೂ ಇಲ್ಲ, ಆ ಪಟದಾಗ ಒಂದು 4 ಬದ್ನಿಕಾಯಿ ಅವ ಹೇಳ್ಕೊಂಡು ಬಾ ಅಂತ ಹೇಳೋದು. ಏ ತಮ್ಮ ನಿಮ್ಮ ಮಾವ ಬಂದ ಚೂಟ ಅವ್ನು ನನ್ನ ಬಾದ. ಮಾನ್ಯ ಒಂದಿಟ್ಟು ಮೇ ಬೆಚ್ಚಗಾಗಿತ್ತು. ನಮ್ಮ ಬೊಂಡಿನ ಮಠದಾಗ ಸಣ್ಣದಾನ ಮಾಡ್ನ್ಯಾಗ ಗಣಪತಿ ಅದಾನ. ನಾನು ಮೇ ಬೆಚ್ಚಗಾಗಿ ಇಲ್ಲೂ ಸಪ್ತಾಹ ಹೋದ್ನಿ, ನಡು ಹಾದಾಗಿದ್ನಿ. ಆ ಗಣಪತಿ ನನ್ನ ಮೇ ಬೆಚ್ಚಗಾನ ಎಷ್ಟು ಕಾವಾದತ್ತೀನಿ. ಆ ಗಣಪತಿ ಮಾಡ್ಯಾಗಿದ್ದು ಹಿಂಗೆ ಮಾಡಿ ಹಿಂಗೆ ಸದಾಡಾಕೈತದ. ನಾ ಇಲ್ಲೇ ಗಾಡ್ಯಾಗ ಹೊಂಟೀನಿ, ನಮಗೆ ಮಠದಾನ ಗಣಪತಿ ಕಾಣಿಸಿದ. ಯಾಕಪ್ಪ ನನಗೇನು ಅಂಥದ್ದು ಆಗಿಲ್ಲ, ನನಗೇನು ತ್ರಾಸಾಗಿಲ್ಲ ಗಣೇಶ, ನನಗೇನೂ ಆಗಿಲ್ಲ ಅಂತ ಇಲ್ಲಿ ಕೂತಲ್ಲೇ ನಾವು ಹೇಳಿ ಆಗ ಸುಮ್ಮ ಕೂತಾವು. ಹಾಗೆ ದೇವ ನಿಮಗೆ ಮೇ ಬ್ಯಾಚಗ ನಿಮ್ಗೆ ನೋಡ್ತಾನೆ, ನಿಮ್ಮ ತಲೆ ನುಸ ನೋಡ್ತಾನೆ. ಮಾನ್ಯ ಸಾಯ 5 ರೂಪಾಯಿ ಕೂಡಿ ಅದಕ್ಕಾಗಿ ಏನಾಗ್ತದಕ್ಕೆ ಜೀವ ಬತ್ತ ವಾಯು ಮಾಡಲೇ ಜೀವ ದೀಪ ಬರ್ತದೆ. ನಾ ಮಠದಾನ ತಲೆಗಿಳಿದು ಹಾದ್ನಿ ಹಿಂಗೆ ಕೈ ಹಾಕ್ತಗೊಂಡು ಆಕೆ ಈಗ ನಂದು ಚಲೋ ಬುದ್ಧಿ ಐತಿ. ನಾ ಈಗ ವೈಕುಂಠ ಕಾಲಿ ಕೈಲಾಸ ಕಾಲಿ ಹೋಗ್ತಾನೆ, ನನ್ನ ನೀ ಹಿಡಿಬೇಡ, ನಾ ಹೊಕ್ಕನಂದಲಾಕಿ. ನಾ ಹಂಗೆ ಮಾಡಬೇಡ, ಇನ್ನೂ ಧರ್ಮ ಸ್ಥಾಪನೆ ಮಾಡೋದೈತಿ. ನಾವು ನೀವು ವೈಕುಂಠದಿಂದ ಕೈಲಾಸದಿಂದ ಬಂದದೀವು. ಈ ಲೋಕದಾಗ ಬುದ್ಧಿಗಿಡ ಜನ ಭಾಳ ಆಗೈತಿ, ಸುಳ್ಳ ತುಡುಗ ಹೆಚ್ಚಾಗೈತಿ, ಭೂಮಿ ತಾಯಿ ನಡಗಾಕತ್ತಾಳ, ಭೂಕಂಪ ಆಗೋ ಸಂಭವ ಐತಿ. ನೀವೆಲ್ಲ ಇಂಥ ಚಲೋ ಅಂಥ ಮಂದಿ ಎಲ್ಲ ಬಂದು ಹೊಂಟಿಸಂದ ನಾವು ಒಬ್ಬ ಏನು ಮಾಡಲಿ, ಹಂಗೆ ಮಾಡಬೇಡ, ನೀವು ಉಳಿಬೇಕಾಯ್ತಿ. ಉಳಿಯತ್ತಂದು ಈ ಕೈ ಹಾಕಿದ 4 ಕಿಲೋಮೀಟರ್ ಮೇಲೆ ಮೆಟ್ಟ ತೆಕ್ಕಿದೆ ಗುಡಿಸಲು. ಆ ಗುಡಿಸಲಕ್ಕೆ ಹೋಗಿ ಆಕೆ ಹೆಣ ಏನು ಮಣಗಿತಾ ಇದೆ. ಈ ಹಣದ ಮೇಲೆ ಇದ್ರ ಮೇಲೆ ಕೈ ಇಟ್ಟ ಆ ದೀಪ ಒಳಗೆ ಹಾಕಿ ನಾ ಸುಮ್ಮನೆ ನಿಂತಿ. ಇಲ್ಲೇ ಮುಂದೆ ಇಂಥ ವೇಷ್ಟ ಎಷ್ಟೋ ಇವು. ಇದಕ್ಕೆ ಕಾರಣ ಇಲ್ಲೇ ದೊಡ್ಡ ದೊಡ್ಡ ಮುನೀಶ್ವರಗಳು ಬಂದ ಅವ್ರು ತಪ್ಪು ಮಾಡೋದು. ಹಿಂದಿನ ಜನ್ಮದ ಭಾಳ ಕಷ್ಟಪಟ್ಟು ದುಡಿದದ. ಹತ್ತಿಕಾಯಿ ತಿಂದವು, ಕೊಳಕ್ಕೆ ಪಕ್ಷಿ ತಿಂದದ್ದು ಒಣಗಿದ ಹತ್ತಿಕಾಯಿ ಮಾನಂದಾಗ ಹುಡುಗ ಬಿದ್ದು ಹತ್ತಿಕಾಯಿ ತಿಂದದ್ದು. ಆಗ ಇವ್ರ ಮೇಲೆ ನನ್ನ ಪ್ರೀತಿ, ಮುನೇಶ್ವರಗಳ ಮೇಲೆ, ಸಾಧು ಸಂತರ ಮೇಲೆ ಪ್ರೇಮ, ಪರಿಸ್ಥಿತಿಗಳ ಮೇಲೆ ಪ್ರೇಮನ, ಶಿಶುಗಳ ಮೇಲೆ ಪ್ರೇಮ, ಗುಹಗಳ ಮೇಲೆ ಪ್ರೇಮ, ಇಂಥದ್ದು ಜೀವರಾಶಿಗಳ ಮೇಲೆಲ್ಲ ನನ್ನ ಪ್ರೇಮ. ಈಗ ಅವ್ರ ಬದಲು ನನ್ನ ಮನಸ್ಸು ಕೆಟ್ಟೈತಿ. ಅವ ಏನು ಮಾಡೋದು ಅಂಥ ಮುನೇಶ್ವರಗಳು ನನಗೆ ಫೋನ್ನಾಗ ಸುಳ್ಳು ಹೇಳೋದನ್ನು ನಾ ಯಾವ ತಾವ ನೋಡ್ಯಾರ. ನಾ ವಿಷ್ಣು ಪರಮಾತ್ಮ ಅನ್ನೋದು ಆಪತ್ತು ಬಂದಾಗ ಬಿಡೋದಕ್ಕೆ ನಾ ಕಡಿಮೆ ಆದಾಗ ಕಾದಾನ. ಮುಂದೆ ಅವನು ಯಮಳಕ್ಕೆ ಹೋಗೋದು ತಡದಾನ ಬಂಡೀರಿ ಮಠ. ಅಂಥವನಿಗೆ ಸುಳ್ಳು ಹೇಳ್ತಾ ಅಂದ್ರೆ ಇವರು ಶರಣದನ್ನ, ಇವರು ಸಾಧುದನ್ನ, ಇವರಿಗೆ ಭಕ್ತನ ಬೇಕನ, ಇವರು ಯಾವ. ಅದಕ್ಕಾಗಿ ಯಾವನ ಮುಂದೆ ಸುಳ್ಳು ಹೇಳಬೇಕು, ಯಾವ ಮುಂದೆ ಹೇಳಬಾರ್ದು, ಹಡದ ತಾಯಿ ಮುಂದೆ ಹೇಳಬಾರ್ದು, ಡಾಕ್ಟರ್ ಮುಂದೆ ಹೇಳಬಾರ್ದು, ಯಾರ ಮುಂದೆ ಸುಳ್ಳು ಹೇಳಬಾರ್ದು. ಸುಳ್ಳು ನಟ್ಟು ಪಾಪ 1 ಕೋಟಿ ಆಕಳಕ್ಕದಷ್ಟು ಪಾಪ. ಜೂಟ್ ಸಮ ಪಾಪನ ಈ ಸಮ ದಾತನ ರಾಮ ನಾಮ ಸಮಾನಾಮ. ನೀ ಎಷ್ಟು ತಪಸ್ಸು ಮಾಡಿ ದ್ವಾಪಾರ ಎಲ್ಲವೂ ತೃಪ್ತಿಗೆ ಬಂದವು, ವ್ಯಾಪಾರ ಹೊಂದದು, ಮಕ್ಕಳಿಗೆ ಹೇಳ್ತಾನೆ. ಅವನ ಜೋಡಿ ಯಾವುದು ಕೆಟ್ಟತ್ತಿ ಹೆಣ್ಣಾಗಲಿ ಗಂಡಾಗಲಿ ಯಾವ ಜೀವಾತ್ಮ ಆಗಲಿ ದ್ವಾಪಾರನ ತಿರುಗಾಡಿ ಬಾ, ನಿನ್ನ ವ್ಯಾಪಾರ ಹೊಂದಂಗಿಲ್ಲ. ಅವ ಹೆಂಗದಾನಂದ್ರೆ ಭಾಳ ಕೊಟ್ಟದಾನು, ಭಾಳ ಚಲೋ ಅದಾನ, ಬೆನ್ನಿಕ್ಕಿಂತ ಮಿದು ಅದಾನು, ವಜ್ರದಕ್ಕಿಂತ ಗಟ್ಟಿದಾನ. ಅವನಂಥ ವಿಷಾನ ಇನ್ನೊಬ್ಬ ಯಾವಿಲ್ಲ, ಅವನಂಥ ಪರಮ ಪುರುಷನ ಯಾವಿಲ್ಲ. ಅದಕ್ಕಾಗಿ ನಾವು ಭಾಳ ತಪ್ಪಾಕಿದ್ದೀವಿ. ನಿಮ್ಮಂಥ ನನ್ನ ಭಕ್ತರನ್ನು ತಪ್ಪ ಲೋಕದ ಗತಿ ಏನು? ಮುನೇಶ್ವರಗಳು, ಜ್ಞಾನಿಗಳು, ತಪಸ್ಸುಗಳು ತಪ್ಪ ಲೋಕದ ಗತಿ ಏನು? ಲೋಕಕ್ಕೆ ಗತಿ ಏನು? ಲೋಕದ ಗತಿ ಏನು? ಈ ಲೋಕ ಭೂದೇವಿ ಹೇಳ್ತಾಳ ನಿಮ್ಮನ್ನು ನೋಡಿ,
ಆ ಮಹಾಲಕ್ಷ್ಮಿ ದುಃಖ ಮಾಡ್ತಾಳೆ, ತಲೆ ಹುಯಿ ಹಾಕಬೇಕು. ದುರ್ಗಾದೇವಿ ಸಿಟ್ಟು ಬರ್ತಾಳೆ, ಶಿವ ಕೋಪ ಹಾಕಾನ, ವಿಷ್ಣು ಕಪಟಾಟ ಹುಡ್ತಾನೆ. ಓ ಎಷ್ಟು ತಪ್ತೈತಿ ನೀವು, ಆಕಿನ ಮಾನ್ಯಕ್ಕೆ ಭಾಳ ಬಿದ್ದಲ್ಲ. ಆಕೆ 20 ವರ್ಷದಿಂದ ಆಕಿನ ಬಡ್ಡಿಗಿನ ಮಟ್ಟ ಹೋಗಿ ಕಾದತಿ. ಆಕೆ ತಪ್ಪು ಮಾಡ್ಯಾಳ ನೋಡು. ಆಕೆ ಭಾಳ ಬಿದ್ದು ಸಾಕಿ ಸತ್ತಿಲ್ಲ. ಆಕಿನ ಜೀವ ಮಾಡ್ಯಾನ ಬಡ್ಡಿಗೆ ಬಸಾನ. ನನಗೆ ಸುಳ್ಳು ಇಲ್ಲ ನೋಡೋದು. ನೀವು ಹೆಂಗೆ ಇದು ಧರ್ಮ ನಿಮ್ಮದು. ನಿಮಗೆ ಧರ್ಮ ಕಡಿಸಾಕ ಬಂದ್ರೆ ನಾ ವೈಕುಂಠ ಬಿಟ್ಟು ಹುಟ್ಟಿ ಮಾನಗಡಿಗೊಳಕ ಹೆಂಗೆ ಮಾಡ್ತೈತಿ ನೀವು? ಇದು ನಿಮ್ಮ ಧರ್ಮನ? ಗಂಡನ ವಿಷ ಹಾಕೋದು ನಿಮ್ಮ ಧರ್ಮನ? ಗಂಡನನ್ನು ದುಡಿಸಿ ತಿನ್ನೋದು ಧರ್ಮನ? ಅಮಾತ ಮೆತ್ತಗ ಆ ಗಂಡದ ಗತಿ ಏನಾಕೈತಿ? ಅವಕ್ಕೆ ಕೇಳವ ತಾಯಿ ತಂದೆ ಯಾವೂ ಇಲ್ಲ. ಅವು ಪ್ರದೇಶದವು ನಿಮ್ಮನ್ನ ನಿಂಬ್ಯಾವು ಅಂಥವತನ ದನ ಮಾಡಿ ದುಡಿಸ್ತೈತಿ. ನೀವು ಯಾಕೆ ದನ ಆಗಿ ಹುಟ್ಟಬಾರ್ದು? ಹಿಂಗೆ ಎಷ್ಟೋ ಮಂದಿನ ಎಮ್ಮೆ ಮಾಡಿ ಹುಡ್ಸೇನೆ, ಎಷ್ಟೋ ಮಂದಿ ಎತ್ತ ಮಾಡಿ ಹುಡ್ಸೇನೆ, ಎಷ್ಟೋ ಮಂದಿ ನಾಯಿಗಳನ್ನ ಮುಕ್ತಿ ಕೊಟ್ಟನೆ. ಸತ್ಯ ಬಗಳು ನಾಯಿಗಳು, ಸುಳ್ಳು ಬಗಳು ನಾಯಿಗಳನ್ನ ಮಣ್ಣು ಕೊಟ್ಟನೆ. ಇದು ನೀನು ಎಷ್ಟು ವರ್ಷ ಆತು ಬಡ್ಡಿ ಮಠಕ್ಕೆ ಬರಾಕತ್ತೆ? 20-25 ವರ್ಷ ಆತು. ನೀ ಇದನ್ನ ಹೆಂಗೆ ಮಾಡಿದಿ? ಅದಕ್ಕಾಗಿ ಕಬಲಿ ಜವಾಬ ಮಾಡುತ್ತಾ ಅದನ್ನು. ಇಲ್ಲಿ ನಾ ಕೇಳಲಿಕ್ಕೂ ಸಹಿತ ಅಲ್ಲಿ ಕೈಲಾಸ ವೈಕುಂಠ ಮಾಡ್ದ ನಾನೇ ಇರ್ತಾನೆ ಬಸಣ್ಣ ಪುಣ್ಯಂದ. ಅಲ್ಲಿ ಕೇಳೇ ಒಳಗೆ ಬಿಡ್ತಾನೆ, ಹಾಗೆ ಬಿಡಂಗಿಲ್ಲ ನಿಮ್ಮನ್ನು. ನೀವೆಲ್ಲಿ ಈ ಸ್ವಾಮಿಗಳನ್ನ ಭಾಳ ತಿಳ್ಕೊಂಡು ಬಾಳೆ ಮಾಡಿ ಹಂಗೆ ಮಾಡಬೇಡವ ತಾಯಿ, ಮಾಡಬಾರ್ದು. ಯಾವಾಗಲೂ ಗಂಡನ ಹೊಟ್ಟೆನೆತ್ತಿ ನೋಡಿ, ಅವತನ್ನ ದುಡಿಸ್ಕಿ ನೋಡಿ. ನೀವು ಹೆಂಡದನ್ನ ನೀವು ಅವತನ್ನು ಕಾಳಜಿ ತೋರಿ. ನೀವು ಗಂಡ ಹೆಂಡದ ಮನಸ್ಸು ಒಂದಾಗಿ ನೀವು ಭಕ್ತಿ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗ್ತೈತೆ ಅಂತ ಹೇಳಕ್ಕೆ ನಾ ಬಂದನಿ. ಹೇಳ್ತಿರ್ತು ನೀವು ಗಂಡ ಹೆಂಡದ ಜೋಡಿ ಎತ್ತಿದ್ದಂಗೆ ಒಂದು ಮಂಡಿಗಾಲು ಹಚ್ತಾ ಇನ್ನೊಂದು ಮಂಡಿಗಾಲು ಹಚ್ಚಿ ಜಗ್ಗಬೇಕು. ನೀವು ಸಂಸಾರ ಪಾಮಾರ್ಥ ಎರಡೂ ಮಾಡಬೇಕು. ನಾನು ಸಂಸಾರ ಪಾಮಾರ್ಥ ಎರಡೂ ಮಾಡಿಸಿ ನಿಮ್ಮನ್ನು ಮುಕ್ತಿ ಮಾಡ್ಸಕ್ಕೆ ನಾ ನೀವು ತೌಡು ಕೂಡಿಸಿ ಅಡುಗೆ ಮಾಡಿಸಂದ್ರೆ ಅದು ತೌಡು ಹತ್ತದ. ಅದನ್ನ ಚಾಣಿಸಿ ಹಸನಾಗಿ ಚಾಣಿಸಿ ಅದು ಏನಾಗಬೇಕು, ಬೇಸನ್ ಉಂಡೆ ಆಗ್ಬೇಕಾದ್ರೆ ಹಂಗೆ ಆಗಂಗಿಲ್ಲ. ಅದು ಚಾಣಿಸಿ ಹಂಗೆ ನಿಮ್ಮ ಮನಸ್ಸು ಚಾಣಿಸಿ ನಡ್ಕೊಳ್ಳಿ. ಅದಕ್ಕಾಗಿ ಸಣ್ಣ ಚಾಣಿಗೆ ಬಂದಿತ್ತು ಬಡ್ಡಿಗಿನಾಗ. ಹುಬ್ಬಳ್ಳಿ ಮಾದಪ್ಪಿದ್ದಾಗ ದಾಮ ಕಣ್ಣಿದ್ದು ಆ ಡಾಳು ಡಬ್ಬು ಕಡ್ಯಾಕದು. ಇವನು ಬಡ್ಡಿಗಿನಿ ಕೈಯಾಗ ಒಂದು ಕೂದಲು ಹೋಗತ್ತೆ ಬಿಡಂಗಿಲ್ಲ, ಅದನ್ನು ಹಿಡಿತಾನೆ. ಆಗ ತಪ್ಪು ಕಂಡು ಹಿಡಿತಾನೆ. ಅವ ಮನಸ್ಸಿನ ಗಂಡ ಕನಸಿನ ಗಂಡ. ಒಬ್ಬಾಕಿ ಸುಳ್ಳು ನನಗೆ ಒಬ್ಬಾಕಿ ಕಾಣಿಸ್ಬಿದ್ದಕ್ಕಿ. ಆಕಿದ್ದಕ್ಕಿ ಪದ್ದವನ ಮುಂದೆ ಹೇಳಲ್ಲ, ಮೊದಲ ಖಂಡಿ ಪದ್ದವನ ಮುಂದೆ. ಮೊದಲ ಖಂಡಿ ಪದ್ದವ ಆ ಕಾಣಿಸುತ್ತೆ ಅಂತ ಮಾಡಿ ನನಗೆ ಹೇಳಕ್ಕೆ ಬಂದಾಳ. ಏ ಪದ್ದಿ ಅಂದ ಅಪ್ಪ ಅಮ್ಮಗಿಲಿ ಸಿಟ್ಟಿಗೆ ಅಂದ. 3 ದಿವಸ ಹೋಗಿ ನೀವು ಆಕೆ ನಾ ಕನಸ ನಾ ಬಂದಿಲ್ಲ, ಆಕೆ ಕನಸಾಗ ಹೋಗಿನಿ. ಆಕೆ ಕನಸು ಕೇಳಿ ನಿನ್ನ ಕನಸು ಮಾಡ್ಕೊಂಡು ಹೇಳಕ್ಕೆ ಬಂತದೆ. 3 ದಿವಸ ಹೋಗ್ತೀವಿ, ಹೋಗು ನಿನ್ನ ಮಕ್ಕಳನ್ನ ಕಾಯ್ತಾನೆ ಹೋಗಂತ. 3 ದಿವಸಕ್ಕೆ ಸತ್ತಳೆ. ಅದಕ್ಕಾಗಿ ಕನಸ ಸಹಿತ ಸುಳ್ಳು ಹೇಳಬಾರ್ದು. ಮತ್ತು ದೇವರಿಗೆ ನಾವು ಹೊಂಟಿ ಹೋಗ್ತೀನಿ, ನಾವು ದೇವ ಹಾಕಿವಿ. ನಮ್ಮ ಮನಸ್ಸ ಚೌಕಸಿ ಮಾಡ್ಕೊತ ಹೋಗ್ಬೇಕು. ನಿನ್ನೇನು ತಪ್ಪು ಮಾಡೇನಿ, ಇಂದು ಅದನ್ನು ಮಾಡೋದು ಬೇಡ. ನಿನ್ನೇನು ಸತ್ಯ ಹೇಳೇನಿ, ಅದನ್ನು ಬಿಡೋದು ಬೇಡ. ಯಾವತ್ತೂ ನಮ್ಮ ಮನಸ್ಸು ಚಾಣಿಗೆ ಹಾಕ್ಕೊಂಡು ಚಾಣಿಸಿ ಸೋಸಿ ಆಗ ನಾವು ಏನು ಹಾಕಿವಿ ಅಂದ್ರೆ ಕಳೆದು ಉಳಿದು ಸೇರಿಸಿ ನಾರಾಯಣ ಕೂಡಾಕ ಆಗ ಅನುಕೂಲ ಆಕತಿ. ಅದಕ್ಕಾಗಿ ಎಷ್ಟೋ ಮಂದಿ ಬಸಣ್ಣ ಪಾದ ಹಿಡ್ದಾವು ಹಿಡಿದೂ ಇಲ್ಲ. ಇದೇ ಹೇಳಿದಂಥದ್ದು ಬಾಳ್ತೆ ಅಪ್ಪಗಳು ಏನು ಹೇಳೋದು, ಎಷ್ಟು ಮಾತು ಹೇಳೋದು. ಅವಾಗೆಲ್ಲ ಒಬ್ಬ ಸಾಧು ಬಿಳಿದ ಹಾಕೋತಾವ. ಅವಾಗೆಲ್ಲ ದೇವ್ರು ಕಾಣಿಸಾಕತ್ತಾನೆ. ನಿಮಗೂ ದೇವ್ರು ಕಾಣಿಸ್ಬೇಕು. ದೇವ್ರು ಕಾಣಿಸೋತಕ್ಕ ಧ್ಯಾನ ಕೂತಿರ್ತೀವಿ. ನೀವು ಉಪ್ಪಿಟ್ಟು ನೆನಪಾಗಿ ಹೇಳ್ಬಾರ್ದು. ನಾವು ಆ ಉಪ್ಪಿಟ್ಟು ಅಲ್ಲಿ ಇರೋದಕ್ಕೆ ಅದು ಹಳಸೋದಕ್ಕೆ ನಾವು ಆ ಉಪ್ಪಿಟ್ಟು ನೆನಪಾಡಿ ಎದ್ದು ಅಂದ್ರೆ ಕಾಣಂಗಿಲ್ಲ. ಆ ಉಪ್ಪಿಟ್ಟು ಆಗಲಿ ಮುಂದಿಟ್ಟ ಕಷ್ಟ ಆಕೈತಿ, ಕಷ್ಟ ಅದು ಆಗಲಿ ದೇವ ಕಾಣ್ತಕ್ಕ ಹೇಳ್ಬಾರ್ದು. ಹಿಂಗೆ ನಾವು ದಿವಸ ಧ್ಯಾನ ಬಳಸಬೇಕು, ಧ್ಯಾನ ಮಾಡ್ಕೊತ ಹೋಗ್ಬೇಕು. ಗಿರಿಮಲ್ಲೇಶ್ವರ ಮಾತು 13 ದಿವಸ ಧ್ಯಾನ ಮಾಡೋದು. 13 ದಿವಸದಾಗ ಅವು ಜ್ಞಾನೋದಯ ಆಯ್ತು. ಒಬ್ಬ ಗಾಣಿಗೆ ವ್ಯಾಪಾರಸ್ತಾವ ನೋಡು, ಪ್ರಪಂಚ ಮಾಡ್ಕೊಂಡು ಪಾರಮಾರ್ಥ ಮಾಡಿದೆ. ಈಗ ಮಹಾರಾಜ ಆಗ್ಯಾನ. ಅವನ ಬದಲು ನಾನು ಒಂದು ತಪ್ಪು ಮಾಡೇನಿ. ಅಣಕುಪ್ಪೆ ನಂದು ನಾನು ತಪ್ಪು ಹೇಳ್ಕೊಬೇಕಲ್ಲ.
ಒಬ್ಬರ ಮನೆಗೆ ಹೋಗಿ ನೀನು ಅಂಗಡಿಯಾಗ ಕೂತೀನಿ. ಆ ಗಿರಿಮಲ್ಲೇಶ್ವರ ಮಾತು ಅವ್ರು ಪಾವನೆ ಆಗ್ಬೇಕು. ಆ ಗಿರಿಮಲ್ಲೇಶ್ವರ ಮಾತು ಆ ಅಂಗಡಿಯಾಗ ತೆಗಿಯಾಡಕ್ಕಿತ್ತದ, ಕೊಡಿವಲ್ಲಿ ಉಟ್ಕೊಂಡು ಹಂಗಿದ್ದಿದ್ದಿಲ್ಲ, ತೆಗಿಯಾಡಕ್ಕಿತ್ತದ. ನಾ ಹಿಂಗೆ ಸೂಕ್ಷ್ಮ ನೋಡಿ ಅವ್ನು ನನ್ನ ಕಣ್ಣಾಗ ನನ್ನ ಮನಸ್ಸಿಗೆ ಏನಾಯ್ತು, ಬುದ್ಧಿ ಕಡಿಮೆ ಇತ್ತು ನನಗೆ. ಅವ್ನು ದೇವ ಕಾಣಿಸ್ದಂಗೆ ಆದ ನನಗೆ. ಅಲ್ಲ ಅವನು ಯಪ್ಪ ಮತ್ತು ನಮ್ಗೆ ಅಂಗಡಿ ಯಾಕೋ ಚಲೋ ನೋಡಿವ ಅದಕ್ಕೆ ಅಂತ. ನಿಮ್ಮ ಅಂಗಡಿ ಒಳಗೆ ಒಬ್ಬ ಕೊಡಿವಲ್ಲಿ ಉಟ್ಕೊಂಡು ಹಂಗಿಲ್ಲ ತೆಗಿಯಾಡ್ತಾನು, ಅವೇನು ದೇವಿ ಆಗುತ್ತಪ್ಪ ಅನ್ನಿನ ಅಂದಂತ. ನಾ ಹೊಳ್ಳೆ ಬಂಡಿಗೆ ಹೊಂಟ್ನಿ ಸೈಕಲ್ ತೊಗೊಂಡು 1974ನೇ ಇಸ್ವೊಳಗೆ ಸೈಕಲ್ ತೊಗೊಂಡು ಹೊಂಟ್ನಿ. ಮದಖಂಡಿ ಕ್ರಾಸ್ ದಾಟ್ನಿ, ಮುಂದೆ ತೆಲುವಾಡಕ್ಕನ ಗುಡಿ ಬತ್ತು. ಅಲ್ಲಿಗೆ ಹೋದ್ನಿ, ನೆನಪಾತು. ಓಹೋ, ಅವ ಹೆಂಗಿದ್ದ ಅಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜ ಹಂಗಿದ್ದ. ಅವ ದೆವ್ವ ಅಲ್ಲ. ನಾನು ಮಹಾರಾಜ ಅಂತ ಹೇಳಲಿಲ್ಲ, ದೆವ್ವ ಅಂತ ಹೇಳಿ ಪಾಪ ಆತಲ್ಲ ನಂದು. ಹೊಳ್ಳಿ ಸೈಕಲ್ ಹೊಳಿಸೀನಿ. ನೆಟ್ಟಿಗೆ ಅವನ ಅಂಗಡಿಗೆ ಕೀಲಿ ಹತ್ತಿದ ಹಾದ್ನಿ. ಪವಣೆ ಅಂಗಡಿಗೆ ಹಾಕ್ಬೇಡಗಪ್ಪ ಅನ್ನಿ. ಯಾಕೆಪ್ಪ ಅಂದ. ಇದೇ ಸುಳ್ಳೆಲ್ಲಗಪ್ಪ ಅವನು 50 ಜಾಸ್ತಿ ನಮ್ಮದು ಸಿಕ್ಕ ಮನೆ ಅನ್ನ ಉಣ್ತೀವಿ, ಅವ್ರು ಏನೇನು ಮಾಡ್ತಂದು ಹಾಕ್ತಾರೆ ನಮಗೂ. ಆ ಪಾಪ ಆಯಿತು, ಏನಾಯಿತು, ನನ್ನ ಕಣ್ಣು ಯಾಕೋ ಕೆಟ್ಟವು, ಮನಸ್ಸು ಕೆಟ್ಟಿತ್ತು, ಅದಕ್ಕಾಗಿ ನನ್ನ ಕಡೆ ತಪ್ಪಾಯ್ತಪ್ಪ ಅನ್ನಿ. ಏನಪ್ಪ ನೀವು ಯಾಕೆ ಹಂಗತ್ತಿದ್ಲಿ ಅಂದವು. ತಪ್ಪಲ್ಲ ಅಣ್ಣ, ಮತ್ತು ತಪ್ಪ ಇವುಗಳ ಅನ್ಬಾರ್ದನ್ನ ನೀ. ಇಲ್ಲಪ್ಪ ನೀವು ದೊಡ್ಡವ್ರಿ, ನಿಮ್ಮ ಪಾದ ಭಾಳ ದೊಡ್ಡ ಅನ್ನಕತ್ತಿದವು. ನೀ ಏನು ಹಾಕೋಣಲ್ಲಿ, ಇದೇ ನಾ ಹೇಳಿಲ್ಲ, ಅವ್ರು ದೇವಲ್ಲ. ಅವ್ರು ಗಿರಿಮಲ್ಲೇಶ್ವರ ಮಹಾರಾಜ ಬಾಬಾಸಾಹೇಬ್ ಮಹಾರಾಜ ಶಿಷ್ಯ. ಕಾಡಿಸಿದ್ದನ ಆಶೀರ್ವಾದ ಅವ್ರಿಗೆ ಆಗೈತಿ, ಬಂಡಿಗೆ ನೀವು ಸಣ್ಣ ಆಶೀರ್ವಾದ ಆಗೈತಿ. ಅವ್ರು ತಿಳ್ಕಾಲ ಜ್ಞಾನಿಗಳಪ್ಪ, ನಂದು ತಪ್ಪಾತು ಅಂದ. ನಾವು ಅಂಗಡಿಯಾಗ ಉದ್ದ ಆಡು ಬಿದ್ದೀವಿ. ಹಂಗೆ ಒಮ್ಮೊಮ್ಮೆ ತಪ್ಪು ಮಾತಾಡ್ದಿಗಳನ್ನ ನಾವು ತಪ್ಪು ಹೇಳಿದ್ವಿ ಅಂದ್ರೆ, ತಪ್ಪು ನಮ್ಮ ಕಡೆ ಆತತ್ತು ಗೊತ್ತಾತಂದ್ರೆ ತಪ್ಪು ಆತನ್ಬೇಕು. ನಾವು ಅದನ್ನು ಚೆಂದ ತಲೆ ಮಾಡ್ತೀವಿ. ಮಂದಿಯಾಗ ನಿಮಗೆ ಎಷ್ಟು ಮಂದಿ ತಾಯಿಗಳಾದ್ರೆ, ಎಷ್ಟು ಮಂದಿ ಗಂಡದಾದ್ರೆ, ಎಷ್ಟು ಮಕ್ಕಳಾದ್ರು, ಕ್ಷೀರ ಸಾಗದಷ್ಟು ಮಲಿ ಹಾಲು ಕುಡ್ದಷ್ಟು ಅವುಗಳದು ನೀವು. ಅಷ್ಟು ಹಾಲು ಕುಡ್ದಷ್ಟು ನೀವು ಒಂದೇ ಜನ್ಮ ಆಗಿಲ್ಲ. ನೀವು 2 ಜನ್ಮ ಆಗಿಲ್ಲ, ಒಂದು 1000 ಜನ್ಮ ನಮ್ಮ ಆಗ್ಯಾವು. ಮತ್ತು ಹುಟ್ಟು ಸಾವಳಿ ಒಳಗಾಗ್ತೈತಿ. ನಾ ಬಂದಾಯ್ತು ನೋಡಿಸಿಲ್ಲ, ನಾನಾಗೆ ಬಂದ ನಿಮ್ಮ ಸ್ವಾಗಿ ಸಂದಿಗೆ ಒಂದು ಹುಡುಕಾಡ್ಕೋತ ನಿಮ್ಮ ಬ್ಯಾಸ್ತ ಕಡಿಮೆ ಮಾಡ್ಕೋತ ನಾ ಬಂದಾಯ್ತಲಿ, ಕಣ್ಣು ತೆಗಿಸ್ಲಿ, ಜಾಸ್ತ ಆಯ್ತು, ಹೇಳಲಿ, ಎದ್ದೇಳಲಿ, ಧ್ಯಾನ ಮಾಡಲಿ, ದಾನ ಮಾಡಲಿ, ಸುಳ್ಳು ಹತ್ರ ಬಿಡಲಿ, ಮಾನವ ಜನ್ಮ ಹಾನಿ ಮಾಡ್ಕೋಬೇಡಲಿ, ದೇವ್ರ ಆಯ್ತು ಹೇಳಿ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಗಳನ್ನ ಯಾಕೊಂಡು ವಿಷಯ ಆಗೈತೆ ನನಗೆ. ಇನ್ಕತ್ತಕ್ಕ ಎಂಥ ಪಾಡಿದ್ದಿನ ಯಾವ ತಾಯ್ತಾ ಮಾಡ್ದೋ, ಚೀಟಿ ಮಾಡ್ದೋ, ಹೊಣಕೊಪ್ಪಾಗ ಏನು ಮಾಡ್ದೋ ತಂಗಿ, ಏನು ನಕ್ಕು ನನಗೆ ಆನಂದ ಆಗಂಗಿಲ್ಲ. ಸತ್ಯವಂತ ನಕ್ಕ ಆನಂದ ಆಕೈತಿ, ಸತ್ಯವಂತ ಬಂದ ನನಗೆ ಆನಂದ ಆಕೈತಿ. ಒಮ್ಮೆ ಸುಳ್ಳು ಹುಟ್ಟದಾಗ, ಒಮ್ಮೆ ಸುಳ್ಳು ಹೇಳಿ ಸಾಯುತಕ್ಕಾದ ಕಣ್ಣಾಗ ಬಿತ್ತಾದ, ಕಣ್ಣಾಗ ಮಣ್ಣು ಬಿದ್ದಂಗೆ ಜೋಡು ಸಮಾಪಾಪಣೆ. ಸುಳ್ಳು ಯಾವುದು ಹೇಳಬೇಡ. ವಿಜಾಪ ಶೆಟ್ಟಿ ಪೈಲ ವ್ಯಾಪಾರ ಮಾಡ್ತಿದ್ದ. ಆ ಗೊಂಜಾಳ ವ್ಯಾಪಾರ ಅವ್ನು ತಕ್ಕಡಿ ಬಿಡ್ತಿದ್ದ. ಮುಂದೆ ನಾಯನೇ ಹಿಂಗೆ ಹೇಳಿ ಒಂದು ದಿವಸ, ಶೆಟ್ಟಿ ತಕ್ಕಡಿ ಬಡಿಬೇಡ, ಹೋಯ್ತಂದು ಮೋಸ ಮಾಡಬೇಡ, ಬಿಟ್ಟು ಬಿಡು, ನಿನಗೆ ನಾ ಅನ್ನ ಕೊಡ್ತು ನೋಡಿ. ಮುಂದೆ ಏನು ಬಿಟ್ಲ, ಲಕ್ಷಾಪತಿ ಆದ. ಸುಳ್ಳು ಹೇಳಬಾರ್ದು. ನಾನು ಮಾಡೇನಿ, ತುಡು ಮಾಡೇನಿ, ಒಂದು ಟೋಪಿ ಜೋಳ ತುಡು ಮಾಡೀನಿ, 5 ದಿನ ರೊಕ್ಕ ತುಡು ಮಾಡೀನಿ. ನಮ್ಮವ್ವ ಬಂದಳು, ಯಪ್ಪ ಏನು ಕಾಟಿದಳು, ನಿಮ್ಮ ಮುಂದೆ ಏನಂತ ಹೇಳಿ 4 ಮಂದಿ ಪೊಲೀಸನ್ನು ಕರ್ಕೊಂಡ್ಬಂದಳು. ಆಕೆ ತಾವೊಬ್ಬಕ್ಕೆ PSI ಬಂದಳು. ನಮ್ಮ ಅಣ್ಣೊಬ್ಬ ಹೊಳ್ದ, ನಮ್ಮ ಅಕ್ಕಂಗ 3 ಮಂದಿ ಪೊಲೀಸರು, ನಮ್ಮವ್ವ PSI. ನಾ ತೊಗೊಂಡು ಅಗದಿ ಬ್ಯಾಟ್ಯಾಗ ಕೂತೀನಿ, ಜೋಳ ಇಟ್ಕೊಂಡು ಅಂಗಡಿಗೆ ಹಾಕಿ ಏನೋ ತಿನ್ಕೋತ ಕೂತೀನಿ. ಬಂದು ಸೆಳ್ಯಾಕ ಬಂದರು. ಒಂದು ಸೂಡು ಹಸಿದಂಟಿದ್ದು ಆಗೂ ತಕ್ಕಾಬಿಡ್ದಲ್ಲ. ನಾನು ಪುಡಿ ಆತ. ಅಕ್ಕಿ ಪುಣ್ಯ ಇದು ನನಗೆ, ಅಕ್ಕಿ ಪುಣ್ಯ ಅಂದೇನು ನಾ ತುಡು ಬಿಟ್ಟನಿ. ನಿಮಗೆ ಏನು ಹಸಿದಂಟು ತೊಗೊಂಡಿಲ್ಲ, ನೀವೆಲ್ಲ ಬಿಟ್ಟು ಉದ್ದಾರ. ಇಷ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ. ಮೂಲೋಕ್ ಪುಂಡಿ ಪಚಾಳಕಿ ದೋಸ್ತಾದಿನ್.